ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಜಡ ಆಡಳಿತಕ್ಕೆ ಚಾಟಿ ಏಟು, ಕಂಗಾಲಾದ ಶ್ರೀಸಾಮಾನ್ಯನ ಬೆಂಗಾವಲು, ವ್ಯವಸ್ಥೆಯ ಓರೆ ಕೋರೆಗೆ ಹಿಡಿದ ಕನ್ನಡಿ, ಸಮಸ್ಯೆಗಳ ವಿರುದ್ಧ ಎದ್ದ ಜನಧ್ವನಿ. ಇದು ನಿಮ್ಮ ಧ್ವನಿ. ನಾನು ಶ್ರೀಪಾದ್ ಪಾಟೀಲ್. ವೀಕ್ಷಕರೇ, ಜನರ ಸಮಸ್ಯೆಗಳಿಗೆ ನಿಜ ಧ್ವನಿಯಾದ ಈ ನಿಮ್ಮ ಧ್ವನಿಯಲ್ಲಿ ನಿತ್ಯ ಮೊದಲ 30 ನಿಮಿಷ ಈ ದಿನದ ಕವರ್ ಸ್ಟೋರಿಯ ಆಳವಾದ ಸಮಗ್ರ ಚಿತ್ರಣವನ್ನ ನೀಡುತ್ತದೆ. ಇದಾದ ಬಳಿಕ ಅಂದ್ರೆ 9:30ರಿಂದ ಎಂದಿನಂತೆ ಈ ದಿನದ ಪ್ರಮುಖ ಸುದ್ದಿಗಳ ವರದಿಯ ಗುಚ್ಛ ಸಿಗಲಿಕ್ಕಿದೆ. ಈಗ ಇವತ್ತಿನ ಟಾಪ್ 10 ಹೆಡ್ಲೈನ್ಸ್. ಒಳ ಮೀಸಲಾತಿ ಸಂಘರ್ಷಕ್ಕೆ ಕೊನೆಗೂ ಸೂತ್ರ ಸಿಕ್ಕಿದೆ, ಪರಿಹಾರ ಸಿಕ್ಕಿದೆ. ಕ್ಯಾಬಿನೆಟ್ನಲ್ಲಿ ಸರ್ವಾನುಮತದ ನಿರ್ಣಯ. ಏನದು ನಿರ್ಣಯ? ಶೀಘ್ರ ಉದ್ಯೋಗ ಭರ್ತಿಗೂ ಕೂಡ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ಭರ್ಪೂರ್ ಗುಡ್ ನ್ಯೂಸ್ ಇದೆ ಇವತ್ತು. ಪ್ರೈಮ್ ಟೈಮ್ ನ್ಯೂಸ್ ಅನ್ನು ನೋಡ್ತಾ ಹೋಗಿ. ಇನ್ನ ಅಳೆದು ತೂಗಿ ಸರ್ಕಾರದಿಂದ ಒಳ ಮೀಸಲಾತಿ ಪ್ರಕಟ ಆಗಿದೆ. ವೀಕ್ಷಕರೇ, ಸಿದ್ದರಾಮಯ್ಯ ಅವರ ವೈಫಲ್ಯ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ನಾಳೆಯಿಂದ ಮತ್ತೆ ಗಲಾಟೆ ಅಂತ ಭವಿಷ್ಯ. ಹಾಗಿದ್ರೆ ಒಳ ಮೀಸಲಾತಿಯ ವಿಚಾರ ಯಾವ ಹಂತಕ್ಕೆ ಹೋಗಬಹುದು? ಎಲ್ಲವೂ ಸರಿ ಇಲ್ವಾ? ನೋಡ್ತಾ ಹೋಗೋಣ. ಕಾರ್ಖಾನೆಯ ಹಾರುಬೂದಿಯಿಂದ ಊರಿಗೂರೇ ನರಕಯಾತನೆಯನ್ನ ಅನುಭವಿಸ್ತಾ ಇದೆ. ಪರಿಹಾರವೂ ಇಲ್ಲ, ಪ್ರತಿಭಟನೆ ಮಾಡುವಂತೆಯೂ ಇಲ್ಲ. ರೈತರ ಸದ್ದನ್ನ ಅಡಗಿಸುವಂತ ಕೆಲಸ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆಯಾ? ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ಸಂಪೂರ್ಣ ಬೆಳಕು ಚೆಲ್ಲುವ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲಿ ಏನು ಅಂತ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇನ್ನ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿಯ ಸಂಚಲನ. ವೀಕ್ಷಕರೇ, ಡಿಕೆ ಬ್ರದರ್ಸ್ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಮೇ 20ರೊಳಗೆ ಸಂಪುಟ ಸರ್ಜರಿ ನಡೆಯುತ್ತಾ? ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋ ರೀಸನ್ ಏನು? ನೋಡ್ತಾ ಹೋಗೋಣ. ಇನ್ನ ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದ ಪಗಡೆ ಆಟ ಶುರುವಾಗಿದೆ. ಏಪ್ರಿಲ್ 29ನೇ ತಾರೀಕು ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಹೈಕಮಾಂಡ್ ನಿಂದ ಈ ಅಹಿಂದ ಸಮಾವೇಶಕ್ಕೆ ಶ್ರೀರಕ್ಷೆ ಸಿಗುತ್ತಾ? ಯಾಕಂದ್ರೆ ಈ ಹಿಂದೆ ಇದೇ ಅಹಿಂದ ಸಮಾವೇಶಕ್ಕೆ ನಾನಾ ರೀತಿಯ ವಿಘ್ನಗಳು ಎದುರಾಗಿತ್ತು. ಈಗೇನಾಗುತ್ತೆ ನೋಡ್ತಾ ಹೋಗೋಣ. ಇನ್ನ ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ. ವೀಕ್ಷಕರೇ, ದಾಖಲೆಯ ಮತದಾನ ಇದು ಹೊಸ ರೀತಿಯ ಸೂಚನೆಯನ್ನ ಕೊಡ್ತಾ ಇದೆ. 2ನೇ ಹಂತಕ್ಕೂ ಕೂಡ ಮುನ್ನವೇ ಬಿಜೆಪಿ ಸಂಭ್ರಮಾಚರಣೆ. ನೆಕ್ಸ್ಟ್ ನಮ್ಮವರೇ ಸಿಎಂ ಅಂತ ಅಮಿತ್ ಶಾ ಭವಿಷ್ಯ ನುಡಿದಿದ್ದಾರೆ. ಅಂದ್ರೆ ಈ ಬಾರಿ ನಮ್ಮದೇ ಸರ್ಕಾರ ಅಂತ ಬಿಜೆಪಿ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಮ್ಮದೇ ಗೆಲುವು ಅಂತ ಹೇಳ್ತಾ ಇದೆ. ಇನ್ನು ಈ ಕಡೆ ಕೇಜ್ರಿವಾಲ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ರಾಘವ್ ಚಡ್ಡಾ. ಆಪ್ನ ಬಿಟ್ಟು ಬಿಜೆಪಿಯನ್ನ ಸೇರಿದ್ದಾರೆ ರಾಜ್ಯಸಭೆಯ ಸಂಸದರು. ಕೇವಲ ರಾಘವ್ ಚಡ್ಡಾ ಮಾತ್ರ ಅಲ್ಲ, ಅವ್ರ ಜೊತೆಗೆ ಇನ್ನಷ್ಟು ಜನ. ಇದಕ್ಕೆ ಹೇಳ್ತಾ ಇರೋದೇನು ಆಪ್ ಅವರು? ಇದು ಆಪರೇಷನ್ ಕಮಲ ಅಂತ ಹೇಳಿ. ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಇನ್ನ ಶಬರಿಮಲೆ ಮೇಲೆ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಹಾರಿದೆ. ಸಿಬ್ಬಂದಿಯ ವಿರುದ್ಧ ಪಂಪಾ ಪೊಲೀಸರು ಕೇಸನ್ನ ದಾಖಲಿಸಿದ್ದಾರೆ. ಗಂಭೀರ ಭದ್ರತಾ ಲೋಪದ ಆತಂಕ ಎದುರಾಗಿದೆ. ಯಾಕಂದ್ರೆ ದೇವಸ್ಥಾನದ ಮೇಲ್ಗಡೆ ಯಾವುದೇ ಕಾರಣಕ್ಕೂ ಹೆಲಿಕಾಪ್ಟರ್ ಹಾರುವಂತೆಯೇ ಇಲ್ಲ. ಡೀಟೇಲ್ಸ್ ಅನ್ನ ಕೊಡ್ತೀವಿ. ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಇನ್ನ ಅಮೆರಿಕ ಇರಾನ್ ನಡುವೆ ಮತ್ತೆ ಸಂಧಾನ ಮಾತುಕತೆ. ಪಾಕಿಸ್ತಾನದತ್ತ ಹೊರಟಿರುವಂತದ್ದು ಅಬ್ಬಾಸ್ ಅರಾಗ್ಚಿ. ನಾಳೆಯಿಂದ ಮತ್ತೊಂದು ಸುತ್ತಿನ ಸಭೆ ಇದೆ. ಸಭೆಯ ಮೇಲೆ ಬಹಳ ನಿರೀಕ್ಷೆ ಇದೆ. ಏನಾಗಬಹುದು ನೋಡ್ತಾ ಹೋಗೋಣ. ಇನ್ನು ಲಾಸ್ಟ್ಲಿ ಖಮೇನಿಯಿಂದ IRGC ಕೈಗೆ ಇರಾನ್ನ ಆಡಳಿತ ಬಂದಿದೆ. ಮತ್ತೆ ಹಾರ್ಮುಜ್ನಲ್ಲಿ ಜಲಸ್ಫೋಟ ಇಡುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಹಡಗು ಕಂಡಲ್ಲಿ ಶೂಟ್ಗೆ ಟ್ರಂಪ್ ಆದೇಶವನ್ನ ನೀಡಿದ್ದಾರೆ. IRGC ಅಂಡರ್ ಎಸ್ಟಿಮೇಟ್ ಮಾಡುವಂತೆಯೇ ಇಲ್ಲ. ಅವ್ರು ಯಾವಾಗ ಏನ್ ಮಾಡ್ತಾರೆ ಹೇಳಕ್ಕಾಗಲ್ಲ. ಎಲ್ಲ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಇವತ್ತಿನ ನಿಮ್ಮ ಧ್ವನಿಯಲ್ಲಿ. ಈಗ ಮೊದಲ ಸ್ಟೋರಿ ವೀಕ್ಷಕರೇ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ತುಪ್ಪ ಆಗಿದ್ದ ಒಳ ಮೀಸಲಾತಿ ಜಾರಿಗೆ ಕೊನೆಗೂ ಸಿಎಂಗೆ ಫಾರ್ಮುಲಾ ಸಿಕ್ಕಿದೆ. ಹಲವು ಹಂತದ ಸಭೆ, ರಾಜಕೀಯ ಲೆಕ್ಕಾಚಾರ ಎಲ್ಲವನ್ನೂ ಅಳೆದು ತೂಗಿ ಯಾರಿಂದಲೂ ವಿರೋಧ ವ್ಯಕ್ತವಾಗದಂತೆ ಒಳ ಮೀಸಲಾತಿಯನ್ನ ಹಂಚಿದ್ದಾರೆ. ಹೇಗೆ? ಈ ವರದಿ ನೋಡಿ. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 5.25, 4.5. ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಸಿತುಪ್ಪವಾಗಿದ್ದ ಒಳ ಮೀಸಲಾತಿ ಜಾರಿ ಕೊನೆಗೂ ಸಕ್ಸಸ್ಫುಲ್ ಆಗಿದೆ. ಇಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ.
ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯನ್ನ ಅಳೆದು ತೂಗಿ ಫೈನಲ್ ಮಾಡಲಾಗಿದೆ. ಒಳ ಮೀಸಲಾತಿ ಯುದ್ಧ ಗೆದ್ರ ಸಿದ್ದರಾಮಯ್ಯ. 15% ಮಿತಿ ಮೀರದಂತೆ ಒಳ ಮೀಸಲಾತಿ ಹಂಚಿಕೆ. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ದಲಿತ ಎಡಗೈ ಸಮುದಾಯಕ್ಕೆ 5.25%, ಬಲಗೈ ಸಮುದಾಯಕ್ಕೆ 5.25% ಹಾಗೂ ಇತರರಿಗೆ 4.5% ಮೀಸಲಾತಿ ಹಂಚಿಕೆ ಮಾಡಲಾಗಿದೆ. ಇದಕ್ಕೆ ಸಚಿವ ಸಂಪುಟ ಸಭೆ ಯಾವುದೇ ಅಪಸ್ವರ ಇಲ್ಲದೆ ಒಪ್ಪಿಗೆ ನೀಡಿದೆ. ಕ್ಯಾಬಿನೆಟ್ ಸಭೆಯ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯನವರು ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ತಾಂತ್ರಿಕ ಸಮಿತಿ ಮಾಡಬೇಕು ಅಂತ ಕಳೆದ ಸಂಪುಟ ಸಭೆಯಲ್ಲಿ ತೀರ್ಮಾನವಾಗಿತ್ತು. ಆ ಸಮಿತಿ ಶುಕ್ರವಾರ ವರದಿ ನೀಡಿತ್ತು. ಆ ವರದಿಯಲ್ಲಿ ಬಲಗೈ ಸಮುದಾಯಕ್ಕೆ 5.3, ಎಡಗೈ ಸಮುದಾಯಕ್ಕೆ 5.3 ಹಾಗೂ ಇತರೆ ಜಾತಿಗೆ 4.4 ಹಂಚಿಕೆ ಮಾಡುವಂತೆ ಹೇಳಿತ್ತು. ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆದ ಬಳಿಕ ಮೀಸಲಾತಿ ಪ್ರಮಾಣವನ್ನು 5.25, 5.25 ಹಾಗೂ 4.5ರಂತೆ ಹಂಚಿಕೆ ಮಾಡಲಾಗಿದೆ ಅಂತ ತಿಳಿಸಿದರು. ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25, 5.25, 4.5, 5.25 ಅದು ಲೆಫ್ಟ್ಗೆ ಸಂಬಂಧಿತ ಜಾತಿಗಳು ಗ್ರೂಪ್ ಎ, ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25, ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತೆ 59 ಅಲೆಮಾರಿ ಜಾತಿಗಳು ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರತಕ್ಕಂಥದ್ದು. ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮತದ ನಿರ್ಧಾರ ಹೊರಬೀಳುತ್ತಿದ್ದಂತೆ ವಿಧಾನಸೌಧದ ಮುಂಭಾಗವೇ ಸಂಭ್ರಮ ಜೋರಿತ್ತು. ದಲಿತ ಎಡಗೈ ಸಮುದಾಯದ ನಾಯಕರಾದ ಮಾಜಿ ಸಚಿವ ಆಂಜನೇಯ ಸಿಹಿ ಹಂಚಿ ಸಂಭ್ರಮಿಸಿದ್ರು. ನಮ್ಮ ಒಳ ಮೀಸಲಾತಿಯಿಂದ ಇತರೆ ಸಮುದಾಯದ ನಿರುದ್ಯೋಗಿ ಯುವಕರುಗಳು ಬಹಳ ಕಣ್ಣೀರಿಟ್ಟು ನನಗೆ ಫೋನ್ ಮಾಡ್ತಾ ಇದ್ರು. ಏನ್ ಸರ್ ನಿಮ್ಮ ಒಳ ಮೀಸಲಾತಿ ಬರಲಿಲ್ಲ, ನಾವು ತಾಯಿ ತಂದೆಗಳನ್ನ ಬಿಟ್ಟು ಈ ರಾಜ್ಯದ ಕೇಂದ್ರ ಸ್ಥಳಗಳಲ್ಲಿ ನಾವು ಕೋಚಿಂಗ್ ಪಡಿತಾ ಇದ್ದೇವೆ, ನಮಗೆ ಉದ್ಯೋಗ ಕರೀತಾ ಇಲ್ಲ ಏನಲ್ಲಿ ಅಂತಂದೇಳಿ ಕಣ್ಣೀರು ಹಾಕ್ತಾ ಇದ್ರು. ಅಂತ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಒಂದು ಐತಿಹಾಸಿಕವಾದ ತೀರ್ಮಾನ, 40 ವರ್ಷಗಳ ಹೋರಾಟಕ್ಕೆ ಬಸವಣ್ಣವರ ಚಿಂತನೆ ನಿಜವಾಗಲೂ ಈ ದಿನ ಯಾರು ಶೋಷಿತರಿದ್ದರು 101 ಜಾತಿ ಅವರೆಲ್ಲರಿಗೂ ಕೂಡ ನ್ಯಾಯ ಸಿಕ್ಕುವಂತ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಗಟ್ಟಿ ನಿಲುವಿಗೆ ಇಡೀ ರಾಜ್ಯದ 101 ಜಾತಿಗಳು ಕೂಡ ಅವರಿಗೆಲ್ಲರಿಗೂ ಸಮಾನವಾದಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಸರ್ಕಾರಿ ಉದ್ಯೋಗ ನೇಮಕಾತಿಗೂ ಬೂಸ್ಟರ್. ಈ ಸಾಲಿನ ಬಜೆಟ್ನಲ್ಲಿ 56,000 ಸರ್ಕಾರಿ ಉದ್ಯೋಗಗಳನ್ನು ಭರ್ತಿ ಮಾಡೋದಾಗಿ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದರು. ಇಂದಿನ ಕ್ಯಾಬಿನೆಟ್ ಬಳಿಕ ಈ ಬಗ್ಗೆ ಸಿಎಂ ಮಾತನಾಡಿದ್ದು, ಹೊಸ ಅನುಪಾತದಂತೆ ಶೀಘ್ರವೇ ಉದ್ಯೋಗ ಭರ್ತಿ ಮಾಡೋದಾಗಿ ಹೇಳಿದ್ದಾರೆ. ಆಮೇಲೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು, ಈ ವರ್ಷ 56,432 ಪೋಸ್ಟ್ಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ. ಅದರ ಪ್ರಕಾರ ನೋಟಿಫಿಕೇಶನ್ ಅನ್ನು ಇಶ್ಯೂ ಮಾಡೋದು ನಂಬರ್ 1. ನಂಬರ್ 2, ಅದರೊಳಗಡೆ ಒಳ ಮೀಸಲಾತಿ ನೇಮಕಾತಿಗೆ 56,432 ನೇಮಕಾತಿಗೆ ತುರ್ತು ಕ್ರಮ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀವಿ. ಒಳ ಮೀಸಲಾತಿ ಜಾರಿಗಾಗಿ ಹಲವಾರು ವರ್ಷಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ಒಂದು ಹಂತದ ಜಯ ಸಿಕ್ಕಿದೆ. ಕಾಂಗ್ರೆಸ್ ಸರ್ಕಾರದೊಳಗಿನ ಎಡಗೈ ಬಲಗೈ ಸಮುದಾಯದ ನಾಯಕರ ನಡುವೆ ಸಂಧಾನ ಸಕ್ಸಸ್ಫುಲ್ ಆಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇನ್ನು ಈಗ ನಮ್ಮ ಕ್ಯಾಂಪೇನ್ ಸ್ಟೋರಿಯನ್ನ ನೋಡೋಣ. ಕೊಪ್ಪಳ ಜಿಲ್ಲೆಯ ಹಿರೇಬಗನಾಳ ಗ್ರಾಮ, ಈ ಶಾಪಗ್ರಸ್ತ ಊರಿನ ಬಗ್ಗೆ ನಾವು 15 ದಿನದ ಹಿಂದಷ್ಟೇ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್ನಲ್ಲಿ ಕವರ್ ಸ್ಟೋರಿಯನ್ನ ಮಾಡಿದ್ವಿ. ಇವತ್ತು ಕೂಡ ಇದೇ ಗ್ರಾಮದ ಸುದ್ದಿಯನ್ನ ಹೊತ್ತು ತಂದಿದ್ದೇವೆ. ಇದಕ್ಕೆ ಬಲವಾದ ಕಾರಣವೂ ಕೂಡ ಇದೆ ವೀಕ್ಷಕರೇ. ಏಪ್ರಿಲ್ 17ನೇ ತಾರೀಕು ನಾವು ಕಾರ್ಖಾನೆಯ ಹಾರು ಬೂದಿ ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿದ್ವಿ. ಇವತ್ತಿನ ಕವರ್ ಸ್ಟೋರಿಯಲ್ಲಿ ಸರ್ಕಾರವೇ ವೀಕ್ಷಕರೇ, ಸರ್ಕಾರನೇ ಹೆಂಗೆ ರೈತರ ಸದ್ದಡಗಿಸ್ತಾ ಇದೆ ಅನ್ನೋದರ ಕಂಪ್ಲೀಟ್ ವಿವರವನ್ನ ಕೊಡ್ತೀವಿ, ನೋಡ್ಕೊಂಬನ್ನಿ.
ನಾವು ದನನ ಕಟ್ಬೇಡ ಅಂತ ಹೇಳಿದ್ರೆ ಹೆಂಗ್ ನಾವು ಜೀವನ ಸಾಗಿಸೋದು? ಮುಂದೇನಾದ್ರೂ ಕಾರ್ಖಾನೆಗಳ ಪರವಾಗಿ ಜನರ ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂತಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಅಥವಾ ಪರಿಸರ ಇಲಾಖೆ ಕಚೇರಿ ಮುತ್ತಿಗೆ ಹಾಕುವಂತ ಕೆಲಸವನ್ನ ರೈತರು ಮಾಡ್ತಾರೆ. ಕೊಪ್ಪಳದ ಹಿರೇಬಗನಾಳ ಬರೋಬ್ಬರಿ 22 ಕಾರ್ಖಾನೆಗಳ ಹಾರುಬೂದಿಯಿಂದಾಗಿ ನಲುಗುತ್ತಿರುವ ಚಿಕ್ಕಹಳ್ಳಿ. 2300 ಜನಸಂಖ್ಯೆ ಇರೋ ಈ ಸರ್ಕಾರದ ಪ್ರಾಯೋಜಿತ ಶಾಪಗ್ರಸ್ತ ಹಳ್ಳಿಯಲ್ಲಿ ಕುಡಿಯುವ ನೀರು, ಸೇವಿಸುವ ಗಾಳಿಯೂ ವಿಷವಾಗಿದೆ. ಮುಟ್ಟಿದ್ದೆಲ್ಲ ಕಪ್ಪಾಗಿ ಜನರು ಹಲವು ಬಗೆಯ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಜನಾರೋಗ್ಯ ಕೈಕೊಟ್ಟಿದ್ರೆ ಇದೀಗ ಜಾನುವಾರುಗಳ ಜೀವಕ್ಕೂ ಕಂಟಕ ಬಂದೊದಗಿದೆ. ಹಾರುಬೂದಿಯ ಫಸಲು ತಿಂದು ಜಾನುವಾರುಗಳು ಸಾವು. ಹಸುಗಳನ್ನೇ ಸಾಕಬೇಡಿ, ರೈತರಿಗೆ ಸರ್ಕಾರದ ಫರ್ಮಾನು. ಹಿರೇಬಗನಾಳದ ವಿಚಾರವಾಗಿ ಸರ್ಕಾರದ ನೀತಿ ಹೇಗಿದೆ ಅಂದ್ರೆ ನೆಗಡಿಯಾದ್ರೆ ಮೂಗನ್ನೇ ಕತ್ತರಿಸಿ ಬಿಸಾಡಿ ಅನ್ನುವಂತಿದೆ. ಹೌದು, ಹಿರೇಬಗನಾಳದಲ್ಲಿ ಬರೋಬ್ಬರಿ 22 ಸ್ಪಾಂಜ್ ಐರನ್ ಕಾರ್ಖಾನೆಗಳಿವೆ. ಈ ಕಾರ್ಖಾನೆಗಳಿಂದ ನೇರ ಹಾರಿ ಬರುವ ಕಪ್ಪು ಧೂಳು ಮನೆಗಳ ಮೇಲೆ, ರೈತರು ಬೆಳೆದ ಫಸಲಿನ ಮೇಲೆ ಕೂರುತ್ತಿದೆ. ಈ ವಿಷಪೂರಿತ ಫಸಲನ್ನ ಯಾರೂ ಖರೀದಿ ಮಾಡ್ತಿಲ್ಲ. ಇನ್ನು ಜಾನುವಾರುಗಳಿಗೆ ಹಾಕೋಣ ಅಂದ್ರೆ ಹಸುಗಳ ಜೀವಕ್ಕೆ ಹಾರುಬೂದಿ ಕಂಟಕವಾಗಿದೆ. ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳಿಂದ ಹಾರಿ ಬರುವ ವಿಷಕಾರಿ ಬೂದಿ ಹಿರೇಬಗನಾಳವನ್ನು ಬಹಿರಂಗ ಆಸ್ಪತ್ರೆಯನ್ನಾಗಿಸಿದೆ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತರಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಹಿರೇಬಗನಾಳದಲ್ಲಿ ರೋಗಿಗಳಿಲ್ಲದ ಮನೆಯೇ ಇಲ್ಲ ಎನ್ನುವಂತಾಗಿದೆ. ಇಷ್ಟೆಲ್ಲ ಅನಾಹುತಗಳು ನಡೆದ್ರೂ ಅದ್ಯಾಕೂ ರಾಜ್ಯ ಸರ್ಕಾರಕ್ಕೆ ಕಾರ್ಖಾನೆಗಳಿಗೆ ಕಡಿವಾಣ ಹಾಕಿ ಜನರ ಸಮಸ್ಯೆಗಳಿಗೆ ಮುಕ್ತಿ ಕೊಡೋ ಮನಸ್ಸಿಲ್ಲದಂತೆ ಕಾಣ್ತಿದೆ. ಕಪ್ಪು ಬೂದಿಯ ಮೇವು ತಿಂದು ನಮ್ಮ ಹಸುಗಳು ಸಾಯ್ತಿವೆ ಎಂದು ರೈತರು ಮನವಿ ಮಾಡಿಕೊಂಡ್ರೆ ನೀವು ಹಸುಗಳನ್ನೇ ಸಾಕಬೇಡ್ರಿ ಎಂದು ಸರ್ಕಾರದಿಂದ ಆದೇಶ ಬಂದಿದೆಯಂತೆ. ಇಲ್ಲಿ ನಮ್ಮಲ್ಲಿ ಪದೇ ಪದೇ ದನಗಳು ಸಾಯ್ತಿರೋದ್ರಿಂದ ನಾವು ಪಶು ಇಲಾಖೆಗೆ ದೂರು ಕೊಟ್ಟಿದ್ವಿ. ಸರ್, ಹಿಂಗ್ ಸಮಸ್ಯೆ ಆಗ್ತಿದೆ, ಬಂದು ನೀವು ಸ್ಥಳ ಪರಿಶೀಲನೆ ಮಾಡಬೇಕು, ಯಾಕೆ ಸಾಯ್ತಿದಾವ ನೀವು ಹೇಳ್ಬೇಕು ಸರ್ ಅಂತ ಹೇಳಿದ್ವಿ. ಅವ್ರು ಬಂದು 2022 ನಿರಂತರವಾಗಿ ನಮ್ಮ ಗ್ರಾಮಕ್ಕೆ ವಿಸಿಟ್ ಕೊಟ್ಟಿದ್ದಾರೆ. ನಾವು 24ರವರೆಗೆ ವರದಿ ಮಾಡಿಸಿದ್ವಿ. ಅವ್ರು ಬಂದ್ ಏನ್ ಹೇಳಿದ್ರಂದ್ರ ನಮ್ಮಲ್ಲಿ ಮೇವು ನೋಡಿದ್ರು, ಮೇವು ಶೇಖರಣೆ ಮಾಡ್ಕೊಂಡು ಮೇವು ನೋಡಿದ್ರು, ಆಮೇಲೆ ನೀರ್ ನೋಡಿದ್ರು, ಆ ಜಾಗ ನೋಡಿದ್ರು. ಇಲ್ಲ, ಇಲ್ಲಿ ದನ ಕಟ್ಬೇಡ್ರಿ ನೀವು ಈ ಸ್ಥಳದಲ್ಲಿ, ಯಾಕಂದ್ರೆ ಇದು ಧೂಳು ತಿನ್ನೋದ್ರಲಿಂತ ಜನಗಳು ಅತಿಸಾರ ಬೇದಿ ಅಂತ ಸಾಯ್ತಿದಾವ, ಮತ್ತೆ ಗರ್ಭ ಧರಿಸ್ತಿಲ್ಲ ಅಂತ ಹೇಳಿದ್ವಿ. ಇಲ್ಲ, ಅದು ಧೂಳಿನ ಸಮಸ್ಯೆ ಹಂಗ ಆಗ್ತಿದಾವ, ದನ ಕಟ್ಬೇಡ್ರಿ ಅಂತ ಹೇಳಿದ್ರು. ಈ ದನ ಕಟ್ಬೇಡ್ರಿ ಅಂದ್ರೆ ರೈತನ ಕೃಷಿ ಅಂದ್ರೆ ದನನ ಸರ್. ಈಗ ಎಲ್ಲವನ್ನು ದೊಡ್ಡ ದೊಡ್ಡ ಗಾಡಿ ತಂದಂತೂ ನಮಗೆ ನಡ್ಸಕ್ ಆಗಲ್ಲ. ಈಗ ಒಂದ್ 2 ಎತ್ತು ಕಟ್ಕೊಂಡು ಏನೋ ನಾವು ವ್ಯವಸಾಯ ಮಾಡ್ತಿರ್ತೀವಿ, ಮತ್ತೆ ಗೊಬ್ಬರವಾಗಿ ದನಗಳನ್ನ ಕಟ್ಕೊಂಡು ಅದ ಗೊಬ್ಬರ ಯೂಸ್ ಮಾಡ್ತಿರ್ತೀವಿ. ಈಗ ಹಂಗಾದ್ರೆ ನಾವು ದನನ ಕಟ್ಬೇಡ ಅಂತ ಹೇಳಿದ್ರೆ ಹೆಂಗ್ ನಾವು ಜೀವನ ಸಾಗಿಸೋದು? ಹಾರುಬೂದಿಗೆ ಮುಕ್ತಿ ಇಲ್ಲ, ಹೋರಾಟ ಮಾಡುವಂತಿಲ್ಲ. ಹಿರೇಬಗನಾಳ ಗ್ರಾಮಸ್ಥರ ಸದ್ದಡಗಿಸುತ್ತಿದ್ಯಾ ಸರ್ಕಾರ? ಒಂದೆಡೆ ಹಾರುಬೂದಿಯಿಂದ ಜಾನುವಾರುಗಳು ಸಾಯುತ್ತಿದ್ರೆ ಜನರು ಜೀವಂತ ಶವಗಳಾಗಿದ್ದಾರೆ. ಪದೇ ಪದೇ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಮುಂದೆ ನೋವು ತೋಡಿಕೊಂಡು ಸುಸ್ತಾದ ಜನರು ಇದೀಗ ಹೋರಾಟದ ಹಾದಿ ಹಿಡಿದಿದ್ದಾರೆ. ತಮ್ಮ ಬದುಕಿನ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಸಲುವಾಗಿ ಗ್ರಾಮದ ರೈತರು ಏಪ್ರಿಲ್ 21ರಂದು ಅನಿರ್ದಿಷ್ಟಾವಧಿ ಹೋರಾಟ ನಡೆಸುವುದಕ್ಕೆ ಮುಂದಾಗಿದ್ದರು. ನರಕ ದರ್ಶನ ಮಾಡಿಸುತ್ತಿರುವ ಕಾರ್ಖಾನೆಗಳ ಎದುರೇ ಧರಣಿ ಬಯಸಿದ್ದರು. ಆದರೆ ರೈತರ ಮನವಿಯನ್ನ ಜಿಲ್ಲಾಡಳಿತ ತಳ್ಳಿ ಹಾಕಿದ್ದು ಅನುಮತಿ ನಿರಾಕರಿಸಿದೆ. ಪೊಲೀಸ್ ಇಲಾಖೆಯವರು ಹೋರಾಟವನ್ನ ಸ್ವಲ್ಪ ಮುಂದಕ್ಕೆ ಹಾಕಿ ಜಿಲ್ಲಾಧಿಕಾರಿಗಳ ಹತ್ರ ಚರ್ಚೆ ಮಾಡೋದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರು. 17ನೇ ತಾರೀಕು ನಾವು ಮನವಿ ಕೊಟ್ಟಾಗ ಸಿಪಿಐ ಅವರು ಜಯಪ್ರಕಾಶ್ ಅವರು ನಾವು ಡಿಸಿ ಅವ್ರ ಕೂಡ ಚರ್ಚೆ ಮಾಡೋದಕ್ಕೆ ನಿಮಗೆ ಅವಕಾಶ ಮಾಡಿಕೊಡ್ತೀವಿ, ಮಾತಾಡ್ರಿ ಅಂತ ಹೇಳಿದ್ರು. ಗ್ರಾಮಸ್ಥರೆಲ್ಲ ಸೇರಿ ಹೋಗಿದ್ವಿ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ, ಜನರ ಪರವಾಗಿ ವರದಿ ಬರ್ತಾ ಇದೆ, ದಯವಿಟ್ಟು 1 ವಾರ ಕಾಯ್ರಿ, 1 ವಾರ ನಂತರ ಅದೇನಾದ್ರೂ ವರದಿ ಕಾರ್ಖಾನೆ ಪರವಾಗಿದ್ರೆ ನೀವು ಹೋರಾಟಕ್ಕೆ ಮುಂದಾಗ್ರಿ ಅಂತ ಹೇಳಿದ್ರು. ಹಾಗಾಗಿ ತಾತ್ಕಾಲಿಕವಾಗಿ ನಿನ್ನೆ ನಾವು ನಡೆಯಬೇಕಿದ್ದ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ. ಮುಂದೇನಾದ್ರೂ ಕಾರ್ಖಾನೆಗಳ ಪರವಾಗಿ ಜನರ ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂತಂದ್ರೆ ಖಂಡಿತವಾಗಿ ನಾವು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಅಥವಾ ಪರಿಸರ ಇಲಾಖೆ ಕಚೇರಿ ಮುತ್ತಿಗೆ ಹಾಕುವಂತ ಕೆಲಸವನ್ನ ರೈತರು ಮಾಡ್ತೀವಿ. ಕೆಂಪು ಪಟ್ಟಿಯ 22 ಕಾರ್ಖಾನೆಗಳು ಗ್ರಾಮವನ್ನ ಸುತ್ತುವರಿದಿವೆ. ಪರಿಸರ ಮಾಲಿನ್ಯ ನಿಯಂತ್ರಿಸಬೇಕಾದ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ. ಜನರ ಗೋಳು ಕೇಳಬೇಕಿದ್ದ ಪ್ರತಿನಿಧಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಕಾರ್ಖಾನೆಗಳನ್ನ ಸ್ಥಳಾಂತರಿಸಿ ಎಂದು ನಡೆಸುತ್ತಿರುವ ಹೋರಾಟಕ್ಕೆ ಸರ್ಕಾರ ಕಿಮ್ಮತ್ತು
ಒತ್ತನ್ನು ನೀಡುತ್ತಿಲ್ಲ. ಸದ್ಯದ ಮಟ್ಟಿಗೆ ಅನಿರ್ದಿಷ್ಟಾವಧಿ ಧರಣಿಯನ್ನ 1 ವಾರ ಮುಂದೂಡಲಾಗಿದ್ದು, ರೈತರು ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಗೆ ಕಾಯುತ್ತಿದ್ದಾರೆ. ಒಂದು ವೇಳೆ ಕಾರ್ಖಾನೆಗಳ ಪರವಾಗಿ ವರದಿ ಬಂದ್ರೆ ಹೆದ್ದಾರಿ ಬಂದ್ ಮಾಡು ಎಚ್ಚರಿಕೆ ನೀಡಿದ್ದಾರೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರಿಪಬ್ಲಿಕ್ ಕನ್ನಡ ಧ್ಯೇಯವಾಕ್ಯ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತವಾದಂತಹ ಅವಕಾಶವನ್ನ ಕಲ್ಪಿಸಿಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡ ನಿರ್ಧಾರ ಮಾಡಿದೆ ವೀಕ್ಷಕರು. ಅದರಂತೆ ನೀವು ನಿಮ್ಮ ಅಭಿಪ್ರಾಯವನ್ನ ಪ್ರತಿನಿತ್ಯವೂ ಕೂಡ ನಮ್ಮ ಜೊತೆಗೆ ಹಂಚ್ಕೋಬಹುದಾಗಿದೆ, ಪ್ರತಿನಿತ್ಯ ತಿಳಿಸಬಹುದಾಗಿದೆ. ಇವತ್ತಿನ ವಿಷಯ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ, ಕೊಪ್ಪಳದ ಕಾರ್ಖಾನೆಗಳ ಧೂಳಿಗೆ ಅಂತ್ಯ ಯಾವಾಗ? ಈ ಬಗ್ಗೆ ಅಭಿಪ್ರಾಯವನ್ನ ನಮ್ಮ ದೂರವಾಣಿ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದಾಗಿದೆ. ನಮ್ಮ ಈ ವಾಟ್ಸ್ಆಪ್ ನಂಬರ್ಗೆ 2 ಲೈನ್ಗಳಲ್ಲಿ ನಿಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮಾಡಬಹುದಾಗಿದೆ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇದೆ ವೀಕ್ಷಕರೇ, ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ. ಎಕ್ಸ್ ಖಾತೆಯಲ್ಲಿಯೂ ಕೂಡ ಟ್ವೀಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದಾಗಿದೆ. ಕೊಪ್ಪಳದ ಕಾರ್ಖಾನೆಗಳ ಧೂಳಿಗೆ ಅಂತ್ಯ ಯಾವಾಗ? ಆರೋಗ್ಯಯುತ ಜೀವನ ನಡೆಸೋ ಹಕ್ಕು ಅಲ್ಲಿನ ರೈತರಿಗೆ ಇಲ್ವಾ? ಪ್ರತಿಭಟನೆ ನಡೆಸೋದಕ್ಕೂ ಕೂಡ ಅನುಮತಿಯನ್ನ ಕೊಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಅಭಿಪ್ರಾಯವನ್ನ ತಡ ಮಾಡದೆ ಹಂಚಿಕೊಳ್ಳಿ ವೀಕ್ಷಕರೇ. ಕೊಪ್ಪಳದ ಸ್ಪಾಂಜ್ ಐರನ್ ಕಾರ್ಖಾನೆಗಳ ಆಟಾಟೋಪಕ್ಕೆ ಕಡಿವಾಣ ಹಾಕ್ತೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದ್ದಾರೆ. ನಮ್ಮ ಈ ಅಭಿಯಾನಕ್ಕೆ ಅವರು ಸ್ಪಂದಿಸಿದ್ದಾರೆ, ಶ್ಲಾಘಿಸಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದಂತಹ ಸಚಿವರು ಈಗಾಗಲೇ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕಾರ್ಖಾನೆಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ, ಎಲ್ಲ ಸಮಸ್ಯೆಗಳನ್ನ ಅರಿತೇ ನೋಟಿಸ್ ಅನ್ನ ನೀಡಿದ್ದೇವೆ, ಪರಿಸ್ಥಿತಿ ಸುಧಾರಿಸದೇ ಇದ್ರೆ ಫ್ಯಾಕ್ಟರಿನ ಲಾಕ್ಔಟ್ ನೋಟಿಸ್ ನೀಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಕೇಳಿಸ್ಕೊಂಬನ್ನಿ. ಏನೆಲ್ಲ ಆಗಿದೆ ಸರ್ ಕ್ರಮಗಳಲ್ಲಿ? ಸರಿ, ಈಗಾಗಲೇ ಅವ್ರಿಗೆ ಇವ್ರನ್ನ ಯಾರು ನರೇಂದ್ರ ಸ್ವಾಮಿ ಅವ್ರನ್ನ ಇನ್ಸ್ಪೆಕ್ಷನ್ ಮಾಡಿಸಿದ್ದೀವಿ. ಸರಿ ಸರ್. ಅವರು ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಈಗ ಕಾರ್ಖಾನೆಗೆ ಸರ್. ಕಾರ್ಖಾನೆಗಳಿಗೆ. ಅದನ್ನ ಮಾಹಿತಿ ತಗೊಂಡು ಮಾತಾಡ್ತೀನಿ ನಿಮ್ಗೆ. ಅಲ್ಲ, ಕಾರ್ಖಾನೆಯವರು ಅದನ್ನು ಸರಿ ಮಾಡಿಲ್ವಲ್ಲ ಸರ್ ಅಂತ ಸರ್. ಸರ್, ಕಾರ್ಖಾನೆಯವರು ಆದ ಸಮಸ್ಯೆನ ಬಗೆಹರಿಸಿಲ್ಲ ಅಂತ ಸರ್ ಇಲ್ಲಿವರೆಗೂ. ಸರ್, ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ಅವ್ರಿಗೆ ಲಾಕಿಂಗ್ ನೋಟಿಸ್ ಕೊಡ್ತೀವಿ. ಲಾಕಿಂಗ್ ನೋಟಿಸ್ ಕೊಡ್ತೀರಾ ಸರ್? ಅದನ್ನ ನಿಮ್ಗೆ ಏನೇನು ಎಷ್ಟು ದಿವಸ ಆಗೋದು ಅದಕ್ಕೆ ಪ್ರೊಸೀಜರ್ ಐತೆ, ಆ ಪ್ರೊಸೀಜರ್ ಮಾಡಿಸ್ತಾ ಇದ್ದೀವಿ. ಮತ್ತೆ ಹಸುಗಳಿಗೂ ಕೂಡ ಕಟ್ಟಕಾಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಸರ್. ಅದು ಎಲ್ಲಾ ಸಮಸ್ಯೆ ಆಗಿದೆ, ಅದನ್ನ ಅರಿತುಕೊಂಡು ಆ ಕೆಲಸ ಮಾಡಿದ್ದೀವಿ. ಹೌದಾ ಸರ್? ಕ್ವಿಕ್ ಆಗಿ ಮಾಡ್ತೀರಾ ಕ್ರಮಗಳನ್ನ ಹಾಗಿದ್ರೆ ಸರ್? ನಾನು ಆಮೇಲೆ ಮಾಡ್ತೀವಿ ಸರ್, 100% ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ, ಕಾರ್ಖಾನೆಗಳ ಹಾರುಬೂದಿಯಿಂದ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಪಾಪ ಊರಿನ ಜನರಿಗೆ. ಹಸುಗಳನ್ನ ಸಾಕಾಗ್ತಾ ಇಲ್ಲ, ತಾವು ಜೀವನ ಮಾಡಕ್ಕಾಗ್ತಾ ಇಲ್ಲ, ಹೊಲದಲ್ಲಿ ಏನು ಬೆಳೆಯಕ್ಕಾಗ್ತಾ ಇಲ್ಲ. ಹಾಗಿದ್ರೆ ನಿಯಂತ್ರಣ ಹೇಗೆ, ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಕೂಡ ಇದೆ. ಸ್ಪಾಂಜ್ ಐರನ್ ಫ್ಯಾಕ್ಟರಿಗಳಿಂದ ಹಾರು ಬೂದಿ ಬರ್ತಾ ಇದೆ. ಕೆಮಿಕಲ್ ಮಿಶ್ರಿತ ಹಾರು ಬೂದಿಯಿಂದ ಅವರ ಬದುಕೇ ನರಕ ಆಗಿದೆ. ಹಾರು ಬೂದಿ, ಕಲುಷಿತ ಧೂಳು ನಿಯಂತ್ರಣ ಮಾಡೋದಕ್ಕಾಗ್ತಾ ಇಲ್ಲ ಕಾರ್ಖಾನೆಯವರಿಗೆ. ಅವರು ನಿಯಂತ್ರಣ ಮಾಡ್ತಾ ಇಲ್ಲ. ನಮ್ಮನ್ನು ಕೇಳೋರು ಯಾರು? ಕಾರ್ಖಾನೆಯಲ್ಲಿ ನಾವು ಉತ್ಪಾದನೆ ಮಾಡಿದ್ದೇ ಬಂತು, ಉಳಿದಿದ್ದ ಹಾಳಾಗೋಗ್ಲಿ ನಮಗೇನು ಅನ್ನುವಂತಹ ಮನಸ್ಥಿತಿ ಕಾರ್ಖಾನೆ ಮಾಲೀಕರದ್ದು. ಹಾಗಿದ್ರೆ ಏನ್ ಮಾಡಬೇಕಾಗಿತ್ತು ಅಸಲಿಗೆ ಇವರು? ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ಗಳ ಅಳವಡಿಸಬೇಕು, ESPಗಳು ಅಂತ ಕರೀತಾರೆ. ಈ ESP ಏನ್ ಮಾಡುತ್ತೆ ಅಂತಂದ್ರೆ ಹೊಗೆ ಗೂಡುಗಳಿಂದ ಬರುವಂತಹ ಧೂಳಿನ ಕಣಗಳನ್ನ ಸಂಗ್ರಹ ಮಾಡುತ್ತೆ, ಆಚೆ ಹೋಗೋದಕ್ ಬಿಡಲ್ಲ, ಹಾರೋದಕ್ ಬಿಡಲ್ಲ. ಹಾರಿ ಹಾರಿ ಎಲ್ಲೋ ಹೋಗಿ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಇದರಿಂದ. ESP ಧೂಳಿನ ಕಣಕ್ಕೆ ವಿದ್ಯುದಾವೇಶವನ್ನ ನೀಡಿ ಸಂಗ್ರಹಿಸುವಂತ ಕೆಲಸವನ್ನ ಆ ESP ಮಾಡುತ್ತೆ. ಇನ್ನು ಮತ್ತೊಂದು ವಿಚಾರ ಏನು ಅಂತಂದ್ರೆ, ಬ್ಯಾಗ್ ಫಿಲ್ಟರ್ಗಳನ್ನ ಇವರು ಇನ್ಸ್ಟಾಲ್ ಮಾಡಬೇಕು. ಆ ಬ್ಯಾಗ್ ಫಿಲ್ಟರ್ಗಳ ಮೂಲಕವೂ ಕೂಡ ಹಾರು ಬೂದಿಗೆ ಬೀಗ ಹಾಕಬಹುದು. ಕಾರ್ಖಾನೆ ಹೊರಸೂಸುವ ಹಾರು ಬೂದಿಗಳಿಗೆ ಇವರು ಫಿಲ್ಟರ್ ಬ್ಯಾಗ್ಗಳನ್ನು ಅಳವಡಿಸ್ಬಿಟ್ರೆ ಅದು ಯಾಕೆ ಬೇರೆ ಕಡೆ ಹೋಗುತ್ತೆ, ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡುತ್ತೆ? ಚಾನ್ಸೇ ಇಲ್ಲ. ಆದ್ರೆ ಅವ್ರು ಮಾಡ್ತಾ ಇಲ್ವೇ? ಬಿಸಿ ಅನಿಲಗಳನ್ನ ಬಟ್ಟೆಯ ಫಿಲ್ಟರ್ನೊಳಗೆ ಬಿಟ್ಟು ಆ ಮೂಲಕ ಧೂಳಿನ ಕಣಗಳನ್ನ ತಡೆ ಹಿಡಿಯಲಾಗತ್ತೆ. ಆದ್ರೆ ಯಾವುದು ಮಾಡ್ತಾ ಇಲ್ಲ. ಕಾರ್ಖಾನೆಯ ಸುತ್ತ ದಟ್ಟವಾದ ಮರಗಳನ್ನ ಬೆಳೆಸಬೇಕು ಇವರು. ಮರಗಳನ್ನ ಬೆಳೆಸಿದಾಗ ಅದು ಕೂಡ ಎಷ್ಟು ಅನುಕೂಲ ಮಾಡುತ್ತೆ ಅಂತಂದ್ರೆ ಈ ಹಾರು ಬೂದಿ ಬೇರೆ ಕಡೆ ಹೋಗದೆ ಇರೋ ರೀತಿ ತಡೆ ಹಿಡಿಯುತ್ತೆ. ಗ್ರೀನ್ ಬೆಲ್ಟ್ ನಿರ್ಮಾಣದ ಮೂಲಕವೂ ಕೂಡ ಹಾರು ಬೂದಿಗೆ ತಡೆ ಒಡ್ಡಬಹುದು.
ಆರು ಬೂದಿಯನ್ನ ಇಟ್ಟಿಗೆ ಸಿಮೆಂಟ್ ತಯಾರಿಗೆ ಬಳಕೆ ಮಾಡ್ತಾರೆ. ರಿಸೈಕಲ್ ಮಾಡಿ ಅದನ್ನ ಮತ್ತೆ ನೀವೇ ಬಳಸ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅದನ್ನ ಸಂಗ್ರಹಿಸಿ ಈ ರೀತಿ ಇಟ್ಟಿಗೆ ಬಳಸೋದಕ್ಕೆ, ಸಿಮೆಂಟ್ ಬಳಸೋದಕ್ಕೆ ಅನುಕೂಲ ಆಗತ್ತಲ್ಲ, ಅವ್ರಿಗೆ ಮಾರೋದಕ್ಕೆ ಕೊಡಿ. ಆದ್ರೆ ನೀವು ಹೇಗೋ ಬೇಕಾಬಿಟ್ಟಿಯಾಗಿ ಹಾರ್ಬಿಟ್ಟು ಪಾಪ ರೈತರು, ಹಿರೇಬಗನಾಳ ಗ್ರಾಮಸ್ಥರಿಗೆ ನಿತ್ಯ ನರಕ ಆಗಿದೆ. ಆಳುವಂತ ಜನಪ್ರತಿನಿಧಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಿಂಗಾದ್ರೆ ರೈತರ ಜೀವನ ಮಾಡೋದು ಹೇಗ್ರಿ? ನೆಕ್ಸ್ಟ್, ಕಾರ್ಖಾನೆಗಳ ವಿಷ ಧೂಳಿನಿಂದ ಹಿರೇಬಗನಾಳ ಗ್ರಾಮವನ್ನು ಉಳಿಸಿಕೊಳ್ಳೋದಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ. ನಮ್ಮ ಹೋರಾಟಕ್ಕೆ ಕೊಪ್ಪಳದ ಜನತೆ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಎಲ್ಲಾ ರೈತ ಸಂಘಟನೆಗಳು ಬೆಂಬಲ ಕೊಡಿ ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ನೋಡ್ಕೊಂಡ್ಬಂದು ಸುಮ್ಮನೆ ಫ್ಯಾಕ್ಟರಿ ಹಾಕ್ತಿವಿ ಅಂದ್ರು ರೈತರೆಲ್ಲ ದುಡ್ಡು ಬರ್ತಂತಂದ್ಬಿಟ್ಟು ಕೊಟ್ಬಿಡೋಣ ಅಂತ ಕೊಟ್ವಿ. ಆದ್ರೆ ಈ ತರ ಡಸ್ಟ್ ಬಿಡುತ್ತೆ, ಹೊಗೆ ಬಿಡುತ್ತೆ, ಕಾರ್ಬನ್ ಬರ್ತಂತ ಫ್ಯಾಕ್ಟರಿ ನಮ್ಗೆ ಹೇಳಿಲ್ಲ. ಈ ನಮ್ಮ ಜೀವನ ನೋಡಬಾರ್ದು ಇಲ್ಲಿ. ಆ ತರ ಆಗಿದೆ. ನೀರಿನಲ್ಲೇ ಕರೆಬಹುದು, ಎಲ್ಲಿ ಕುಂತರೂ ಕರೆಬಹುದು. ಸರ್ಕಾರ ಹೇಳುತ್ತೆ ಸರ್, ಯಾವ್ದಾದ್ರು ಒಂದು ಹೈನುಗಾರಿಕೆ ಮಾಡ್ಕೊಂಡು ಬದುಕಕ್ಕೆ ಒಂದು ಅವಕಾಶ ಕೊಟ್ಟಿತ್ತು. ಅದು ನಮ್ಮ ಈ ಗ್ರಾಮದಲ್ಲಿ ಮಾತ್ರ ಒಂದು ವಾರಕ್ಕೆ 2 ದಿನದಿಂದ 3 ದಿನಗಳು ಸಾಯ್ತಿರ್ತವ್ರು. ನಾವು ಹೋಗ್ತಿರ್ತೀವಿ, ಎಲ್ಲ ನೋಡ್ತಿದೀವಿ, ಡಾಕ್ಟರ್ನ ಕರೆಸ್ತಿದೀವಿ. ಡಾಕ್ಟರೇ ಒಂದು ವರದಿ ಕೊಟ್ಟಿದ್ದಾರೆ, ಇಲ್ಲಿ ಪಶುಗಳನ್ನು ಸಾಕಲಿಕ್ಕೆ ಅವಕಾಶ ಇಲ್ಲ, ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ಉತ್ತಮವಾದ ಮೇವು ಸಿಗಲ್ಲ. ಈ ಕರೆ ಬೂದಿ ಬಂದು ಎಲ್ಲ ತಿಂದು ಕಂದನ್ ಹಾಕೋದು, ಅದೆಲ್ಲ ಇದು ಬಾಯಿ ಬ್ಯಾನಿ, ಕಾಲ್ ಬ್ಯಾನಿ ಬಂದು ಸಾಯ್ತಾವು. ಇಲ್ಲಿ ಪಶುಗಳನ್ನು ಸಾಕ್ಬೇಡ್ರಿ, ಹಸುಗಳನ್ನು ಯಾರು ಸಾಕ್ಬೇಡ್ರಿ ಅಂತಾನೆ ಡಾಕ್ಟರ್ ವರದಿ ಅವರು ಕೊಟ್ಟಿದ್ರು. ಈಗೆಲ್ಲ ದನ ಸಾಕತಾರ, ಏನ್ ಬಿಟ್ಟ ಮಂದಿ ಇಲ್ಲಿ ಅವರು? ಸರ್, ಇಲ್ಲಿ ಸಾಯ ಮಂದಿ ಎಲ್ಲಿ ಸರ್? 60-70 ಸಾವಿರ ರೂಪಾಯಿ ಒಂದೊಂದು ಹಸು ತೊಗೊಂಬರ್ತೀವಿ. ಅವು ಸತ್ತು ಹೋದ್ನಪ್ಪ ಅಂದ್ರೆ ಏನ್ ಸರ್? ಮತ್ತೆ ಸಾಲ, ಬ್ಯಾಂಕ್ಲಿಂದ ಸಾಲ ತೊಗೊಂಬರ್ಬೇಕು, ಮತ್ತೆ ಸಾಲಗಾರ ಆಗ್ಬೇಕು. ದನ ಹಸುಗಳು ಸತ್ತು ಹೋಗ್ತಾವ, ಅದಕ್ಕೇನು ಪರಿಹಾರ ಇಲ್ಲ, ಏನಿಲ್ಲ. ಯಾ ಕಂಪ್ನಿನೂ ಕೊಡಲ್ಲ, ಯಾ ಸರ್ಕಾರನೂ ಕೊಡೋದಿಲ್ಲ. ಮತ್ತೆ ಹೇಳ್ತಿರ್ತಾರೆ ದೊಡ್ಡದಾಗಿ ಎಲ್ಲಾರಾದ್ರೆ ಪ್ರಾಣಿಗಳ ಮೇಲೆ ದಯ ಇರಲಿ ಅಂತಂದೇಳಿ, ಪರಿಸರವನ್ನು ಉಳಿಸಿ, ನಾಡನ್ನು ಉಳಿಸಿ ಅಂತಂದೇಳಿ. ಎಲ್ಲಿದೆ ಸರ್? ನಮ್ಮ ಪರಿಸರ ಎಲ್ಲ ಕೆಟ್ಟ ಹಾಳಾಗಿ ಹೋಗಿದೆ ಇಲ್ಲಿ. ಈ ಸರ್ ಕಣ್ಣು ಈ ಕಡೆ ಬಂದು ಕಣ್ಣು ಆಯ್ಸರ್ ಅಂದ್ರೆ ಬಂದು ನೋಡ್ತಾರ, ಹೋಗ್ತಾರ, ಬಟ್ ಅದ್ರ ಬಗ್ಗೆ ಏನು ಕ್ರಮ ತಗೊಳ್ಳಲ್ಲ. ಹಾಗೆ ನಿನ್ನೆ ದಿನ ಗ್ರಾಮಸ್ಥರೆಲ್ಲ ಸೇರಿ ಹೋಗಿದ್ವಿ ಜಿಲ್ಲಾಧಿಕಾರಿಗಳಿಗೆ. ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ, ಜನರ ಪರವಾಗಿ ವರದಿ ಬರ್ತಾ ಇದೆ, ದಯವಿಟ್ಟು 1 ವಾರ ಕಾಯ್ರಿ, 1 ವಾರ ನಂತರ ಅದೇನಾದ್ರೂ ವರದಿ ಕಾರ್ಖಾನೆ ಪರವಾಗಿದ್ರೆ ನೀವು ಹೋರಾಟಕ್ಕೆ ಮುಂದಾಗ್ರಿ ಅಂತ ಹೇಳಿದ್ರು. ಹಾಗಾಗಿ ತಾತ್ಕಾಲಿಕವಾಗಿ ನಿನ್ನೆ ನಾವು ನಡೆಯಬೇಕಿದ್ದ ಹೋರಾಟವನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದ್ವಿ. ಮುಂದೇನಾದ್ರೂ ಕಾರ್ಖಾನೆಗಳ ಪರವಾಗಿ, ಜನರ ವಿರುದ್ಧವಾಗಿ ಏನಾದ್ರೂ ತೀರ್ಪು ಬಂತಂದ್ರೆ ಖಂಡಿತವಾಗಿ ನಾವು ಏನು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಅಥವಾ ಪರಿಸರ ಇಲಾಖೆ ಕಚೇರಿ ಮುತ್ತಿಗೆ ಹಾಕುವಂತ ಕೆಲಸವನ್ನ ರೈತರು ಮಾಡ್ತೀವಿ. ಇಡೀ ಕೊಪ್ಪಳ ಜಿಲ್ಲೆನೇ ಬಂದ್ ಮಾಡೋದು. ಬರೀ ಕೊಪ್ಪಳ ತಾಲೂಕು ಫೆಬ್ರವರಿ 24 ಕೊಪ್ಪಳ ತಾಲೂಕು ಮಾತ್ರ ಬಂದ್ ಮಾಡಿದ್ವಿ. ಇನ್ನು ಕೊಪ್ಪಳ ಜಿಲ್ಲಾದ್ಯಂತ ಕೊಪ್ಪಳ ಜಿಲ್ಲೆ ಬಂದ್ ಕರೆ ಕೊಡ್ತೀವಿ. ಕರ್ನಾಟಕ ಬಂದ್ಗೂ 31 ಜಿಲ್ಲೆಗಳಿಗೂ. ನೋಡಿ, ಇಲ್ಲಿನ ರೈತರು ತಮ್ಮ ನೋವನ್ನ ಹೇಳಿಕೊಳ್ಳುವಂತಿಲ್ಲ. ಆ ನೋವನ್ನ ಪ್ರತಿಭಟನೆಯ ಮೂಲಕ ವ್ಯಕ್ತಪಡಿಸಬೇಕು ಅಂತಂದ್ರೆ ಪ್ರತಿಭಟನೆಯನ್ನೂ ಮಾಡುವಂತಿಲ್ಲ. ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೇನು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ರೈತರು ಅನ್ನೋದನ್ನ ನಾವು ಪಾಯಿಂಟ್ ಟು ಪಾಯಿಂಟ್ ನೋಡ್ತಾ ಹೋಗೋಣ ವೀಕ್ಷಕರೇ. ನೋಡಿ, ಹಾರು ಬೂದಿಯಿಂದ ರೈತರ ಜೀವನಕ್ಕೆ ಎಲ್ಲದಕ್ಕೂ ಕಷ್ಟ ಆಗ್ತಾ ಇದೆ. ಆ ಒಂದು ಹಾರು ಬೂದಿಯಿಂದ ಇನ್ನ ಜಾನುವಾರುಗಳ ಸರಣಿ ಸಾವಾಗ್ತಾ ಇದೆ. ರೈತರ ಬದುಕು ಅತಂತ್ರ ಆಗಿದೆ. ಯಾವುದರಿಂದ? ಅದೇ ಹಾರು ಬೂದಿಯಿಂದ. ಬೆಳೆದಂತ ಫಸಲುಗಳಿಗೆ ಬೆಲೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಆ ವರದಿಯನ್ನ ತೋರಿಸಿದ್ವಿ, ಯಾರ್ಯಾರು ಅವರ ಜಮೀನುಗಳಲ್ಲಿ ಬೆಳೆಗಳನ್ನ ಬೆಳೆದಿದ್ದಾರೆ ಅದರ ಮೇಲೆ ಬರೀ ಕಪ್ಪು ಧೂಳು, ಅದನ್ನು ಯಾರು ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಹಿಂಗಾಗಿ ಅದಕ್ಕೆ ಬೆಲೆ ಸಿಗ್ತಾ ಇಲ್ಲ, ಉಪಜೀವನ ಕೂಡ ಸಾಗ್ತಾ ಇಲ್ಲ ಅವ್ರಿಗೆ. ಹೈನುಗಾರಿಕೆ ನಂಬಿಕೊಂಡಿದ್ದ ರೈತರ ಜೀವನ ದುಸ್ತರ ಆಗಿದೆ. ಹೆಂಗೆ ದುಸ್ತರ ಆಗಿದೆ ಅಂತಾನು ಹೇಳ್ತೀವಿ. ಹಿರೇಬಗನಾಳದಲ್ಲಿ ಕುರಿ ಮೇಕೆ ಸಾಕಾಣಿಕೆ ಇಲ್ವೇ ಇಲ್ಲ ವೀಕ್ಷಕರೇ, ಸಾಕುವಂತೆ ಇಲ್ಲ ಅವರು. ಎಮ್ಮೆ ಹಸು ಖರೀದಿ ಮಾಡಿದ್ರು ಕೂಡ ಜೀವಕ್ಕೆ ಗ್ಯಾರಂಟಿ ಅನ್ನುವಂಥದ್ದೇ ಇಲ್ಲ. ಜಾನುವಾರುಗಳಿಗೆ ಆರೋಗ್ಯ ವಿಮೆ ಇಲ್ಲ, ಸತ್ರೆ ಕೇಳೋರು ಇಲ್ಲ. ಇನ್ನ ಈಗ ಜಾನುವಾರುಗಳನ್ನೇ ಸಾಕಬೇಡಿ ಅಂತ ಅಧಿಕಾರಿಗಳು ಆದೇಶ ಮಾಡ್ತಾ ಇದ್ದಾರೆ. ನಿಜಕ್ಕೂ ಈ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು. ಕಾರ್ಖಾನೆಗಳು ಏನ್ ತೊಂದರೆ ಮಾಡ್ತಾ ಇದಾವೆ, ಯಾವ ಕಾರ್ಖಾನೆಗಳು ತಪ್ಪು ಮಾಡ್ತಾ ಇವೆ, ಆ ಕಾರ್ಖಾನೆಗಳಿಗೆ ಹೋಗಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಹೇಳೋದಕ್ಕೆ ದಮ್ಮಿಲ್ಲ ಇವರಿಗೆ. ರೈತರು ಸಮಸ್ಯೆ ಆಗ್ತಾ ಇದೆ ಅಂತ ಬಂದು ಹೇಳಿದ್ರೆ ಜಾನುವಾರುಗಳನ್ನು ಸಾಕಬೇಡಿ ಅಂತ ಆದೇಶ ಕೊಡ್ತಾ ಇದ್ದಾರೆ. ಅರೆ, ನೆಗಡಿ ಬಂದ್ರೆ ಮೂಗೆ ಕುಯ್ಕೋಬೇಕಾ? ಜ್ವರ ಬಂದಿದೆ ಸಾರ್ ಅಂತ ನಿಮ್ಮ ಹತ್ರ ಹೇಳಕ್ ಬಂದ್ರೆ ಸತ್ಯ ಹೋಗು ಅಂತ ಹೇಳ್ತಿರೋ ಏನೋ ನೀವು? ಯಾವ ಅಧಿಕಾರಿ ಈ ರೀತಿ ಹೇಳ್ತಾ ಇದಾರಲ್ಲ ಅಂತವ್ರಿಗೆ ಪಾಠ ಕಲಿಸ್ಬೇಕು. ಅಲ್ಲಿರುವಂತ ಕಾರ್ಖಾನೆಗಳಿಂದ ತಲತಲಾಂತರದಿಂದ ಇರುವಂತಹ ಈ ರೈತರಿಗೆ ತೊಂದರೆ ಆಗ್ತಾ ಇದೆ ಪಾಪ. ಯಾವ ಕಾರ್ಖಾನೆಗಳು ತೊಂದರೆ ಮಾಡ್ತಾ ಇವೆ, ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದ್ದಾರೆ, ಅಂತವ್ರನ್ನ ಬೆಂಡೆತ್ತಿರಿ ಕುತ್ಕೊಂಡು. ಆದ್ರೆ ರೈತರಿಗೆ ಜಾನುವಾರು ಸಾಕಬೇಡಿ, ಮೂಗಿ ತೊಂದರೆ ಆಗುತ್ತೆ, ನೀವು ಉಸಿರಾಡಿಸಬೇಡಿ, ಏನ್ ಹೇಳ್ತಾ ಇದ್ದೀರಿ ನೀವು?
ಒಬ್ಬ ಅಧಿಕಾರಿಗೂ ಕೂಡ ಆ ಯಾವ ಕಾರ್ಖಾನೆಯವರು ರೂಲ್ಸ್ ಅನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಒಂದು ಲುಕ್ಔಟ್ ನೋಟಿಸ್ ಕೊಡಿ, ಲಾಕ್ಔಟ್ ಮಾಡ್ತೀವಿ ಅಂತ ನೋಟಿಸ್ ಕೊಡಿ. ನೀವು ರೂಲ್ಸ್ ಅನ್ನ ಫಾಲೋ ಮಾಡಲಿಲ್ಲ ಅಂತಂದ್ರೆ ಇನ್ನೆರಡು ದಿನದಲ್ಲಿ ನಿಮ್ ಕಾರ್ಖಾನೆ ಬಂದ್ ಮಾಡ್ತೀವಿ ಅಂತ ಹೇಳಿ ನೋಡೋಣ, ತಾಕತ್ ತೋರಿಸಿ. ರೈತರ ಪರವಾಗಿ ನೀವು ನಿಲ್ಲಿ, ಕಾರ್ಖಾನೆಗಳ ಪರವಾಗಿ ನಿಂತಿದ್ದೀರಿ ಅಂತಂದ್ರೆ ನಿಮ್ಮಿಂದ ನಾವು ಏನ್ ನಿರೀಕ್ಷೆ ಮಾಡಬಹುದು? ಪಾಪ ಹಿರೇಬಗನಾಳ ಗ್ರಾಮದವ್ರು ಏನ್ ನಿರೀಕ್ಷೆ ಮಾಡಬಹುದು? ಆ ಹಿರೇಬಗನಾಳ ಗ್ರಾಮದ ಸಮಸ್ಯೆಗಳನ್ನ ಎಳೆ ಎಳೆಯಾಗಿ ನಾವು ತೋರಿಸ್ತಾ ಇದ್ದೀವಿ. ಅರ್ಥ ಆಗಲಿ ಜನಪ್ರತಿನಿಧಿಗಳಿಗೆ. ನಾವು ಏನು ವರದಿ ತೋರಿಸಬೇಕೋ ತೋರಿಸಿದ್ವಿ, ಈಗ ಜನಪ್ರತಿನಿಧಿಗಳ ಜವಾಬ್ದಾರಿ ಇದ್ರ ಬಗ್ಗೆ ಗಮನ ಹರಿಸಿ ಅವರ ಸಮಸ್ಯೆಗಳನ್ನು ದೂರ ಮಾಡಿ. ಇದು ನಿಮ್ಮ ಜವಾಬ್ದಾರಿ, ಜನಪ್ರತಿನಿಧಿಗಳದ್ದು, ಸರ್ಕಾರದ್ದು. ಇನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ರಿಪಬ್ಲಿಕ್ ಕನ್ನಡದ ಅಭಿಯಾನವನ್ನ ಹಾಡಿ ಹೊಗಳ್ತಾ ಇದ್ದಾರೆ. ಯಾರ್ಯಾರು ಏನೇನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ತಾ ಹೋಗೋಣ ಒಂದೊಂದಾಗಿ. ನೋಡಿ, ಕೊಪ್ಪಳದ ಫ್ಯಾಕ್ಟರಿಗಳಿಂದ ಮಾಲಿನ್ಯ ಆಗ್ತಾ ಇದೆ, ಸರ್ಕಾರ ಕೂಡಲೇ ಇವುಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ರಾಮಚಂದ್ರ ಪಾಟೀಲ್ ಅವರು ಕೊಪ್ಪಳದಿಂದ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಹಾಗೇನೆ ಪ್ರವೀಣ್ ಕುಲಕರ್ಣಿ ಅಂತ ಕೊಪ್ಪಳದಿಂದ ಇನ್ನೊಬ್ಬರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನೋಡಿ, ತಾವು ಪ್ರವೀಣ್ ಕುಲಕರ್ಣಿ ಅವರ ಅಭಿಪ್ರಾಯವನ್ನು ಕೂಡ ನೋಡ್ತಾ ಇದ್ದೀರಿ. ಅಧಿಕಾರಿಗಳು, ಜನಪ್ರತಿನಿಧಿಗಳೇ ಈ ಗ್ರಾಮದಲ್ಲಿ ಒಂದಿನ ವಾಸ ಮಾಡಿ ನೋಡಿ, ನಿಮಗೆ ಉಸಿರಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಜನರ ಜೀವಕ್ಕೆ ಬೆಲೆ ಇಲ್ವಾ ಅಂತ ಪ್ರವೀಣ್ ಕುಲಕರ್ಣಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸರಿಯಾದ ಪ್ರಶ್ನೆ ಮಾಡಿದ್ದಾರೆ ಅವರು. ಇನ್ನ ಶಿವಯ್ಯ ಅಂತ ಕೊಪ್ಪಳದಿಂದ, ಈ ಫ್ಯಾಕ್ಟರಿಗಳಿಗೆ ರಾಜಕಾರಣಿಗಳ ಬೆಂಬಲ ಇದೆ, ಈ ಕಾರಣದಿಂದ ಕಾರ್ಖಾನೆಗಳನ್ನ ಮುಚ್ಚೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನ ರಮೇಶ್ ಅಂತ ರಾಯಚೂರಿನವರು, ಇವರು ಏನ್ ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಇವತ್ತು ದನ ಕರುಗಳನ್ನ ಸಾಕ್ಬೇಡಿ ಅಂತ ಹೇಳ್ತಾರೆ, ನಾಳೆ ಜನರೇ ಇಲ್ಲಿ ಇರೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ. ರೈತರ ಹೋರಾಟಕ್ಕೆ ಜನ ಬೆಂಬಲ ಬೇಕು ಅಂತ ಹೇಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮಾನಸ ಅನ್ನೋರು ಕೂಡ, ಮಾನಸ ಸುನೀಲ್ ತೂದೂರು, ಇವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯರ ಗೋಳು ಕೇಳೋ ಇರಾದೆ ಸರ್ಕಾರಕ್ಕೆ ಇಲ್ಲ ಅನ್ಸುತ್ತೆ, ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಲಿ. ನೋಡಿ, ಎಂತ ಹ್ಯೂಜ್ ರೆಸ್ಪಾನ್ಸ್ ಸಿಗ್ತಾ ಇದೆ ಜನರಿಂದ. ತಮ್ಮ ಅಭಿಪ್ರಾಯವನ್ನ ಮೆಸೇಜ್ ಮೂಲಕ, ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡುವ ಮೂಲಕ, ಫೋನ್ ಕರೆಗಳ ಮೂಲಕ ಬ್ಯಾಕ್ ಟು ಬ್ಯಾಕ್ ತಮ್ಮ ರೆಸ್ಪಾನ್ಸ್ ಅನ್ನ ನಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ, ಕೊಪ್ಪಳದ ರೈತರ ಪರವಾಗಿ ನಾವೆಲ್ಲರೂ ನಿಲ್ಲಬೇಕು, ಸರ್ಕಾರ ಈ ಕೊಪ್ಪಳದ ರೈತರ ಸಮಸ್ಯೆಯನ್ನ ದೂರ ಮಾಡಬೇಕು ಅಂತ. ಎಲ್ಲರಿಗೂ ಕೂಡ, ಯಾರೆಲ್ಲ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಿರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಿನ್ನೆ ಪಶ್ಚಿಮ ಬಂಗಾಳದ 152 ಕ್ಷೇತ್ರಗಳಿಗೆ ನಡೆದ ಎಲೆಕ್ಷನ್ ನಲ್ಲಿ ದಾಖಲೆಯ ಮತದಾನ ಆಗಿದೆ. 91% ವೋಟಿಂಗ್ ನಡೆದಿದ್ದು ಪ್ರಧಾನಿ ಮೋದಿ ಆದಿಯಾಗಿ ಬಿಜೆಪಿಯ ನಾಯಕರು ಈ ಬಾರಿ ನಮ್ಮದೇ ಸರ್ಕಾರ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಬಂಗಾಳಕ್ಕೆ ಸುವೇಂದುವೇ ಮುಂದಿನ ಅಧಿಕಾರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಪಶ್ಚಿಮ ಬಂಗಾಳದಲ್ಲಿ ದಾಖಲೆಯ ಮತದಾನ. ಎರಡನೇ ಹಂತಕ್ಕೂ ಮುನ್ನವೇ ಬಿಜೆಪಿ ಸಂಭ್ರಮ. 294 ಸದಸ್ಯ ಬಲದ ಪಶ್ಚಿಮ ಬಂಗಾಳದ ವಿಧಾನಸಭೆಗೆ 2 ಹಂತದಲ್ಲಿ ಮತದಾನ ನಡೀತಾ ಇದೆ. ನಿನ್ನೆ 152 ಕ್ಷೇತ್ರಗಳಿಗೆ ವೋಟಿಂಗ್ ನಡೆದಿದ್ದು ದಾಖಲೆಯ 91.8% ಮತದಾನವಾಗಿದೆ. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲೇ ಈ ಪ್ರಮಾಣದ ಮತದಾನ ನಡೆದಿರಲಿಲ್ಲ. ಈ ಬೆಳವಣಿಗೆಯನ್ನ ಬಿಜೆಪಿ ಬದಲಾವಣೆಯ ಬಿರುಗಾಳಿ ಅಂತ ಬಣ್ಣಿಸ್ತಾ ಇದೆ. ಇಂದು ಪಶ್ಚಿಮ ಬಂಗಾಳದ ಚುನಾವಣಾ ಸಮಾವೇಶದಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಭಾರತ ಸ್ವಾತಂತ್ರ್ಯ ಪಡೆದ ಬಳಿಕ ಈ ಮಟ್ಟದ ಮತದಾನ ನಡೆದಿದೆ. ಪಶ್ಚಿಮ ಬಂಗಾಳದ ಜನರು ಬಿಜೆಪಿ ಸರ್ಕಾರ ರಚನೆಯನ್ನ ಬಯಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಮತದಾನವೇ ಸಾಕ್ಷಿ ಅಂತ ಹೇಳಿದ್ರು. बंगाल के पहले चरण का मतदान हो चुका है और बम्पर मतदान हुआ है, जबरदस्त मतदान हुआ है. देश आजाद होने के बाद
देश ने कभी ऐसा देखा नहीं जो इस बार बंगाल के लोगों ने करके दिखाया है। हर तरफ यही चर्चा है कि बीजेपी को कितना बड़ा समर्थन बंगाल में मिला है। ಪಶ್ಚಿಮ ಬಂಗಾಳದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯವಾಗ್ತಾ ಇದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭವಿಷ್ಯವನ್ನ ನುಡಿದಿದ್ದಾರೆ. 152 ಸ್ಥಾನಗಳ ಪೈಕಿ ಬಿಜೆಪಿ 110 ಸ್ಥಾನಗಳಲ್ಲಿ ಜಯ ಸಾಧಿಸಲಿದೆ. ಮುಂದೆ ಬಿಜೆಪಿ ಅಧಿಕಾರಕ್ಕೆ ಬರಲಿದ್ದು ಬಂಗಾಳಿ ಮಾತನಾಡುವವರೇ ಸಿಎಂ ಆಗ್ತಾರೆ ಅಂತ ಸಂದೇಶ ರವಾನಿಸಿದ್ರು. बंगाल की मुख्यमंत्री जी अफवाह फैला रही हैं कि बंगाल में अगर भाजपा का शासन आया तो बाहरी लोग शासन करेंगे। मैं दीदी को बताना चाहता हूं, दीदी बंगाल का अगला मुख्यमंत्री बंगाल में ही जन्म लेने वाला, बंगाली मीडियम में पढ़ा लिखा और बंगाली बोलने वाला होगा। इतना ही है कि आपका भतीजा नहीं होगा, वो भारतीय जनता पार्टी का कार्यकर्ता होगा। ಪಶ್ಚಿಮ ಬಂಗಾಳ ಎರಡನೇ ಹಂತದ ಮತದಾನಕ್ಕೆ ಸಜ್ಜಾಗಿದೆ. ಏಪ್ರಿಲ್ 29ರಂದು ಮತದಾನ ನಡೆಯಲಿದೆ. ಚುನಾವಣಾ ಪ್ರಚಾರದ ವೇಳೆ ಮಮತಾ ಬ್ಯಾನರ್ಜಿ ಬಿಜೆಪಿ ವಿರುದ್ಧ ಗುಡುಗಿದ್ದು, ಪಶ್ಚಿಮ ಬಂಗಾಳ ಮಾತ್ರವಲ್ಲ ಕೇಂದ್ರದಿಂದಲೂ ಬಿಜೆಪಿಯನ್ನ ಅಧಿಕಾರದಿಂದ ಓಡಿಸುತ್ತೇವೆ ಅಂತ ಅಬ್ಬರಿಸಿದ್ದಾರೆ. ಬಂಗಾಳದಲ್ಲಿ ಎರಡನೇ ಹಂತದ ಮತದಾನಕ್ಕೆ 5 ದಿನ ಬಾಕಿ ಇದೆ. ಎರಡನೇ ಹಂತದಲ್ಲಿ 142 ಸ್ಥಾನಗಳಿಗೆ ಮತದಾನ ನಡೆಯಲಿದ್ದು, ಚುನಾವಣಾ ಕಣ ಮತ್ತಷ್ಟು ಕಾವೇರಿದೆ. ಮೇ 4ರಂದು ಪಂಚರಾಜ್ಯಗಳ ಭವಿಷ್ಯ ಹೊರಬೀಳಲಿದ್ದು, ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಪ್ರಾದೇಶಿಕ ಪಕ್ಷಗಳಿಗೂ ಈ ಚುನಾವಣೆ ಮಾಡು ಇಲ್ಲವೇ ಮಡಿ ಹೋರಾಟವಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಳೆದ ಕೆಲವು ದಿನಗಳಿಂದ ಆಮ್ ಆದ್ಮಿ ಪಾರ್ಟಿಯಿಂದ ಬಹಳ ಅಂತರ ಕಾಯ್ದುಕೊಂಡಿದ್ದಂತಹ ರಾಘವ್ ಛಡ್ಡಾ ಫೈನಲಿ ಆಮ್ ಆದ್ಮಿ ಪಾರ್ಟಿಗೆ ಟಾಟಾ ಬಾಯ್ ಬಾಯ್ ಹೇಳಿದ್ದಾರೆ. ಅಲ್ಲದೆ ಬಿಜೆಪಿ ಜಾಯಿನ್ ಆಗುವ ಮೂಲಕ ಕೇಜ್ರಿವಾಲ್ಗೆ ಬಿಗ್ ಶಾಕ್ ಅನ್ನು ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಛಡ್ಡಾ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಕೇಜ್ರಿವಾಲ್ ಅಂಡ್ ಗ್ಯಾಂಗ್ನ ಕ್ರೈಮ್ಗಳಿಗೆ ನಾನು ಯಾವುದೇ ಕಾರಣಕ್ಕೂ ಸಾಥ್ ನೀಡೋದಿಲ್ಲ ಅಂತ ಛಡ್ಡಾ ಹೇಳಿದ್ದಾರೆ. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಬನ್ನಿ. ಆಮ್ ಆದ್ಮಿ ಪಕ್ಷಕ್ಕೆ ರಾಘವ್ ಛಡ್ಡಾ ಗುಡ್ ಬೈ. ಎಎಪಿ ಬಿಟ್ಟು ಬಿಜೆಪಿ ಸೇರಿದ 3 ಸಂಸದರು. ಇಂದು ನಡೆದ ಕ್ಷಿಪ್ತ ರಾಜಕೀಯ ಬೆಳವಣಿಗೆಯಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ರಾಜ್ಯಸಭಾ ಸದಸ್ಯ ರಾಘವ್ ಛಡ್ಡಾ ಬಿಗ್ ಶಾಕ್ ನೀಡಿದ್ದಾರೆ. ಇನ್ನಿಬ್ಬರು ಸಂಸದರಾದ ಅಶೋಕ್ ಮಿತ್ತಲ್ ಮತ್ತು ಸಂದೀಪ್ ಪಾಠಕ್ ಜೊತೆಗೂಡಿ ಪಕ್ಷಕ್ಕೆ ರಾಜೀನಾಮೆ ಸಲ್ಲಿಸಿತು. ಇಂದು ಬೆಳಗ್ಗೆ ದೆಹಲಿಯಲ್ಲಿ ದಿಢೀರ್ ಪ್ರೆಸ್ ಮೀಟ್ ಮಾಡಿದ ಛಡ್ಡಾ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಂದ ಆಪ್ ಪಕ್ಷ ತೊರೆಯುತ್ತಿರುವುದಾಗಿ ಘೋಷಿಸಿತು. ಪತ್ರಿಕಾಗೋಷ್ಠಿಯುದ್ದಕ್ಕೂ ಆಪ್ ಪಕ್ಷ ಮತ್ತು ಅದರ ನಾಯಕತ್ವದ ವಿರುದ್ಧ ಹರಿಹಾಯ್ದ ರಾಘವ್ ಛಡ್ಡಾ ಪಕ್ಷ ತನ್ನ ರಾಜಕೀಯ ಗುರಿಗಳಿಂದ ದೂರ ಸರಿದಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. और पिछले कुछ सालों से आप लोग लगातार मुझसे पूछ रहे थे कि राघव जी आप 1 साल से पार्टी की गतिविधियों से अलग क्यों नजर आते हैं, पार्टी से किनारा क्यों कर लिया। तब मैं कुछ बोलता नहीं था, मैं प्रयास कर रहा था कि चीजें बेहतर हों, लेकिन आज मैं आपको असल कारण बताता हूं कि क्यों मैंने पार्टी की गतिविधियों से अपने आप को अलग कर लिया। और उसका कारण यह है क्योंकि मैं उनके गुनाह में शामिल नहीं होना चाहता था. ರಾಜ್ಯಸಭೆ ಉಪನಾಯಕ ಸ್ಥಾನದಿಂದ ರಾಘವ್ ಛಡ್ಡಾ ವಜಾ ಆದ ವಾರಗಳ ಬಳಿಕ ಈ ಬೆಳವಣಿಗೆ ನಡೆದಿದೆ. ಮೇಲ್ಮನೆಯಲ್ಲಿರುವ ಆಪ್ ಪಕ್ಷದ 10 ಸಂಸದರಲ್ಲಿ 7 ಸಂಸದರು ಬಿಜೆಪಿಯೊಂದಿಗೆ ವಿಲೀನಗೊಳ್ಳಲಿದ್ದಾರೆ. ನಮ್ಮ ನಿರ್ಧಾರ ಮತ್ತು ವಿಲೀನ ಅರ್ಜಿಗೆ ಸಹಿ ಮಾಡಿದ ಪ್ರತಿಯನ್ನ ರಾಜ್ಯಸಭಾ ಉಪ ಸಭಾಪತಿಗಳಿಗೆ ಕಳುಹಿಸಿದ್ದೇವೆ ಎಂದು ರಾಘವ್ ಛಡ್ಡಾ ಸ್ಫೋಟಕ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿ ಬಳಿಕ ನೇರ ಬಿಜೆಪಿ ಕಚೇರಿಗೆ ಹೋದ ರಾಘವ್ ಛಡ್ಡಾ ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಭೇಟಿಯಾದರು. ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಉಳಿದಂತೆ ಹರ್ಭಜನ್ ಸಿಂಗ್, ಸ್ವಾತಿ ಮಲಿವಾಲ್, ರಾಜೇಂದರ್ ಗುಪ್ತಾ, ವಿಕ್ರಮ್ ಸಾಹಿನಿ ಬಿಜೆಪಿ ಸೇರಲಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಘವ್ ಛಡ್ಡಾ ಬಿಜೆಪಿ ಸೇರುತ್ತಿದ್ದಂತೆ ಎಕ್ಸ್ನಲ್ಲಿ ಪ್ರತಿಕ್ರಿಯಿಸಿದ ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಬಿಜೆಪಿ ಮತ್ತೊಮ್ಮೆ ಪಂಜಾಬಿಗಳಿಗೆ ದ್ರೋಹ ಬಗೆದಿದೆ ಎಂದು ಕೇವಲ ಒಂದೇ ಸಾಲಿನಲ್ಲಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಸದ ಸಂಜತ್ ಸಿಂಗ್ ಇದು ಆಪರೇಷನ್ ಕಮಲ ಎಂದು ಕಿಡಿಕಾರಿದ್ದಾರೆ. उस सरकार के साथ ऑपरेशन लोटस का खेल खेला जा रहा है.
हमारे सांसदों को तोड़ा जा रहा है, उनको अपनी पार्टी में शामिल किया जा रहा है, ईडी सीबीआई का इस्तेमाल किया जा रहा है। आपको याद होगा अभी कुछ दिन पहले 2-3-4 दिन पहले ಅಶೋಕ್ ಮಿತ್ತಲ್ ಕೆ ಇಡಿ ಕಾ ಛಾಪಾ ಪಡಾ. ರಾಘವ್ ಚಡ್ಡಾ ಅವರೊಂದಿಗೆ ಅಶೋಕ್ ಮಿತ್ತಲ್ ಮತ್ತು ಸಂದೀಪ್ ಪಾಠಕ್ ಸೇರಿದಂತೆ ಒಟ್ಟು 7 ಸಂಸದರು ಬಿಜೆಪಿಯೊಂದಿಗೆ ವಿಲೀನಗೊಳ್ಳಲು ನಿರ್ಧರಿಸಿದ್ದಾರೆ. ರಾಜ್ಯಸಭೆಯಲ್ಲಿ ಎಎಪಿ ಒಟ್ಟು 10 ಸಂಸದರನ್ನ ಹೊಂದಿದೆ. ನಿಯಮದ ಪ್ರಕಾರ ಪಕ್ಷದ 3/2 ಸದಸ್ಯರು ಒಟ್ಟಾಗಿ ಪಕ್ಷ ಬದಲಿಸಿದರೆ ಅವರ ಸದಸ್ಯತ್ವ ರದ್ದಾಗುವುದಿಲ್ಲ. ಹಾಗಾಗಿ ಈ 7 ಮಂದಿ ಸಂಸದರು ಬಿಜೆಪಿ ಸೇರುತ್ತಿರುವುದರಿಂದ ಅವರ ಸ್ಥಾನಕ್ಕೆ ಯಾವುದೇ ಕುತ್ತು ಬರುವುದಿಲ್ಲ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನಿಜಕ್ಕೂ ರಾಘವ್ ಚಡ್ಡಾ ಅವರ ಈ ನಡೆಯನ್ನ ಬಹುಶಃ ಯಾರು ನಿರೀಕ್ಷೆ ಮಾಡಲಿಲ್ವೋ ಏನು. ಯಾಕಂದ್ರೆ ಅದೇ ಹೌಸ್ ಅಲ್ಲಿ ನಿಂತ್ಕೊಂಡು ಮೋದಿ ಅವರ ವಿರುದ್ಧ, ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನ ವಿರುದ್ಧ ಆ ಐಡಿಯಾಲಜಿ ವಿಚಾರಗಳನ್ನ ಇಟ್ಕೊಂಡು ಯಾವ ರೀತಿ ವಾಕ್ ಪ್ರಹಾರ, ಯಾವ ರೀತಿ ವಾಗ್ದಾಳಿ. ಆದ್ರೆ ಇತ್ತೀಚೆಗೆ ಅಂದ್ರೆ 1 ವರ್ಷದಿಂದ ಆಮ್ ಆದ್ಮಿ ಪಾರ್ಟಿಯ ಜೊತೆಗೆ ರಾಘವ್ ಚಡ್ಡಾ ಒಂದು ರೀತಿ ಅಂತರವನ್ನೇ ಕಾಯ್ದುಕೊಂಡಿದ್ರು. ಕೇಜ್ರಿವಾಲ್ ಟೀಮ್, ರಾಘವ್ ಚಡ್ಡಾ ಮುಸುಕಿನ ಗುದ್ದಾಟ ನಡೀತಾನೆ ಇತ್ತು. ರಾಘವ್ ಚಡ್ಡಾಗೆ ಸಹಾನುಭೂತಿ ತೋರಿದ್ದು ಬಿಜೆಪಿ. ರಾಘವ್ಗೆ ನೀಡಿದ್ದಂತ Z+ ಭದ್ರತೆಯನ್ನ ಪಂಜಾಬ್ ಸರ್ಕಾರ ವಾಪಸ್ ಪಡೆಯಿತು. ತಕ್ಷಣವೇ ಚಡ್ಡಾಗೆ Z ಶ್ರೇಣಿಯ ಭದ್ರತೆಯನ್ನ ನೀಡಿದ್ದು ಕೇಂದ್ರ ಸರ್ಕಾರ. ಪಂಜಾಬ್ ಸರ್ಕಾರದವರು, ಪಂಜಾಬ್ನ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರದವರು ರಾಘವ್ ಚಡ್ಡಾಗೆ ಕೊಟ್ಟಿದ್ದ Z+ ಸೆಕ್ಯೂರಿಟಿಯನ್ನ ವಾಪಸ್ ತಗೊಂಡ್ರು. ಕೇಂದ್ರ ಸರ್ಕಾರ ರಾಘವ್ ಚಡ್ಡಾಗೆ Z ಸೆಕ್ಯೂರಿಟಿಯನ್ನ ಮತ್ತೆ ವಾಪಸ್ ಕೊಡು. ಆಪ್ನ 7 ಸಂಸದರು ಬಿಜೆಪಿಗೆ ಜಾಯಿನ್ ಆಗಿದ್ದು ಮೋದಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. 7 ಜನ ಅಟ್ ಅ ಟೈಮ್ ಆಮ್ ಆದ್ಮಿ ಪಾರ್ಟಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಈ ಕಡೆ ಬಿಜೆಪಿಗೆ ಬರ್ತಾರೆ ಅಂತಂದ್ರೆ ಇದು ಒಂದು ರೀತಿ ಸೆನ್ಸೇಷನ್ ಕ್ರಿಯೇಟ್ ಆದಂತೆಯೇ. ಹಾಲಿ ರಾಜ್ಯಸಭೆಯಲ್ಲಿ ಬಿಜೆಪಿ 106 ಸ್ಥಾನಗಳನ್ನ ಹೊಂದಿದೆ. 106. ರಾಜ್ಯಸಭೆಯಲ್ಲಿ ಎನ್ಡಿಎ ಮೈತ್ರಿಕೂಟ 148 ಸ್ಥಾನಗಳನ್ನ ಹೊಂದಿದೆ. ರಾಜ್ಯಸಭೆಯಲ್ಲಿ ಎನ್ಡಿಎ ಕೂಟಕ್ಕೆ ಸರಳ ಬಹುಮತ ಇದೆ. ಇದೀಗ ಆಪ್ನ 7 ರಾಜ್ಯಸಭಾ ಸಂಸದರು ಬಿಜೆಪಿಯನ್ನ ಸೇರಿದ್ರೆ ಮತ್ತಷ್ಟು ಬಲ ಹೆಚ್ಚಳ ಆಗತ್ತೆ ಆಟೋಮೆಟಿಕ್ಲಿ. ರಾಜ್ಯಸಭಾ ಸಭೆಯಲ್ಲಿ ಬಿಜೆಪಿಯ ಸಂಸದರ ಸಂಖ್ಯೆ 113 ಆಗುತ್ತೆ. ಈಗ ಸಹಜವಾಗಿ ಸಂಸತ್ತಿನ ಮೇಲ್ಮನೆಯಲ್ಲಿಯೂ ಬಿಜೆಪಿಯ ಧ್ವನಿ ಗಟ್ಟಿ ಆಗುತ್ತೆ. ಈ ಬೆಳವಣಿಗೆ ಇನ್ನಷ್ಟು ಆ ಧ್ವನಿಯನ್ನ ಗಟ್ಟಿ ಮಾಡುತ್ತೆ. ರಾಘವ್ ಚಡ್ಡಾ ಅಂತರ ಕಾಯ್ದುಕೊಂಡಿದ್ದನ್ನು ನಾವು ಗಮನಿಸಿದ್ವಿ. ಆಮ್ ಆದ್ಮಿ ಪಾರ್ಟಿಯವರು ಕೂಡ ರಾಘವ್ ಚಡ್ಡಾ ವಿರುದ್ಧ ಒಂದು ಆರೋಪವನ್ನ ಮಾಡಿದ್ರು. ಇತ್ತೀಚೆಗೆ ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡ್ತಾ ಇಲ್ಲ, ಮೋದಿ ಅವರ ವಿರುದ್ಧ ಆರೋಪ ಮಾಡ್ತಾ ಇಲ್ಲ, ಮೋದಿ ಅವರ ವಿರುದ್ಧ ಮಾತಾಡ್ತಾ ಇಲ್ಲ. ಹಾಗಿದ್ರೆ ಮೋದಿ ಅವರ ವಿರುದ್ಧ ಮಾತಾಡೋದೇ ಆಮ್ ಆದ್ಮಿ ಪಾರ್ಟಿಯ ಅಜೆಂಡಾ ಆಗಿತ್ತಾ? ರಾಘವ್ ಚಡ್ಡಾ ಮೋದಿ ಅವರ ವಿರುದ್ಧ ಮಾತಾಡ್ತಾ ಇಲ್ಲ ಅನ್ನೋಂತ ಆರೋಪದ ಅರ್ಥ ಏನು? ರಾಘವ್ ಚಡ್ಡಾ ಯಾವಾಗಲೂ ಮೋದಿ ಅವರ ವಿರುದ್ಧ ಮಾತಾಡಲೇಬೇಕು, ಅದೇ ನಮ್ಮ ಅಜೆಂಡಾ ಅನ್ನೋ ರೀತಿಯಲ್ಲಿಯಾ? ಈ ವಿಚಾರಗಳಿಂದ ರಾಘವ್ ಚಡ್ಡಾ ಅವರು ಆಮ್ ಆದ್ಮಿ ಪಾರ್ಟಿಯಿಂದ ಅಂತರ ಕಾಯ್ದುಕೊಂಡ್ರ? ಒತ್ತಡ ಇತ್ತ ರಾಘವ್ ಚಡ್ಡಾ ಮೇಲೆ, ನೀವು ಮೋದಿ ಅವರ ವಿರುದ್ಧ ಮಾತಾಡಬೇಕು, ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡಬೇಕು ಅಂತ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ರಾಘವ್ ಚಡ್ಡಾ ಇವತ್ತು ಒಂದು ಬಹಳ ಗಂಭೀರವಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನು? ಕೇಜ್ರಿವಾಲ್ ಅಂಡ್ ಟೀಮ್ ಮಾಡುವಂತಹ ಕ್ರೈಮ್ಗಳಿಗೆ ನಾನು ಸಾಥ್ ನೀಡೋದಿಲ್ಲ, ಹಿಂಗಾಗಿ ಪಾರ್ಟಿಯಿಂದ ಆಚೆ ಬಂದಿದ್ದೀನಿ ಅಂತ ಹೇಳಿ. 7 ಸಂಸದರಿಗೆ ಜಂಪ್ ಮಾಡಿದ್ದಾರೆ. ಇನ್ನಷ್ಟು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. 7 ಜನ ಟೋಟಲ್ ಆಗಿ ರಾಘವ್ ಚಡ್ಡಾ ಅಂಡ್ ಟೀಮ್ 7 ಜನ ಸಂಸದರು ಪಾರ್ಟಿಯಿಂದ ಜಂಪ್ ಆಗಿದ್ದಾರೆ. ಈಗ ಪಕ್ಷಾಂತರ ವಿರೋಧಿ ಕಾಯ್ದೆ ಅನ್ವಯ ಆಗುತ್ತಾ ಇಲ್ವಾ? ಅದರಿಂದ ಇವರು ಪಾರಾದಂತೆ ಲೆಕ್ಕ. ರಾಘವ್ ಚಡ್ಡಾ ಅವರೊಂದಿಗೆ ಅಶೋಕ್ ಮಿತ್ತಲ್ ಮತ್ತು ಸಂದೀಪ್ ಪಾಠಕ್ ಸೇರಿದಂತೆ ಒಟ್ಟು 7 ಜನ ಸಂಸದರು ಬಿಜೆಪಿಯೊಂದಿಗೆ ವಿಲೀನಗೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಒಟ್ಟು 10 ಸಂಸದರನ್ನ ಹೊಂದಿದೆ. ಪಂಜಾಬ್ನಿಂದ 7 ಮತ್ತು ದೆಹಲಿಯಿಂದ 3. ನಿಯಮದ ಪ್ರಕಾರ ಪಕ್ಷದ 3/2 ಅಂದ್ರೆ 2/3 ಮೆಜಾರಿಟಿ ಅಂತ ಹೇಳ್ತೀವಿ. ಈ ಪಕ್ಷಾಂತರ ಕಾಯ್ದೆ ಅನ್ವಯ ಆಗುತ್ತಾ ಇಲ್ವಾ? ಇಷ್ಟಿಷ್ಟು ಜನ, ಈಗ ಒಬ್ಬರೋ ಇಬ್ಬರೋ ಹೋದ್ರೆ ಪಕ್ಷಾಂತರ ಕಾಯ್ದೆ, ಈಗ 7 ಜನ ಬರ್ತಾ ಇದ್ದಾರೆ. ಹಿಂಗಾಗಿ ನಾವು ಎಲ್ಲ ವಿಚಾರಗಳನ್ನ ಗಮನಿಸ್ತಾ ಹೋದ್ರೆ ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಒಟ್ಟು 10 ಜನ ಸಂಸದರಿದ್ದಾರೆ. ಪಂಜಾಬ್ನಿಂದ 7 ಜನ, ದೆಹಲಿಯಿಂದ 3 ಜನ. ಸೊ ರೂಲ್ಸ್ ಪ್ರಕಾರ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ, ಪಕ್ಷದ 3/2 2/3 ಮೆಜಾರಿಟಿ
2/3 ಸದಸ್ಯರು ಒಟ್ಟಾಗಿ ಪಕ್ಷವನ್ನ ಬದಲಿಸಿದರೆ ಅವರ ಸದಸ್ಯತ್ವ ರದ್ದಾಗೋದಿಲ್ಲ. ಅಲ್ಲಿಗೆ ರಾಘವ್ ಚಡ್ಡಾ ಅಂಡ್ ಟೀಮ್ ಪಾರು. ಇವರ ವಿರುದ್ಧ ಪಕ್ಷವು ಏನು ಕ್ರಮ ತಗೊಳ್ಳಕ್ಕಾಗೋದಿಲ್ಲ. ಹಂಗಾಗಿ 7 ಮಂದಿ ಸಂಸದರು ಬಿಜೆಪಿ ಸೇರ್ತಾ ಇರೋದ್ರಿಂದ ಅವರ ಸ್ಥಾನಕ್ಕೆ ಯಾವುದೇ ಕುತ್ತು ಬರೋದಿಲ್ಲ. ಇವರು ಸಂಸದರಾಗಿಯೇ ಮುಂದುವರಿತಾರೆ. ಇವರ ಮೇಲೆ ಪಕ್ಷಾಂತರ ಕಾಯ್ದೆ ಅನ್ವಯ ಆಗೋದಿಲ್ಲ. ಆಮ್ ಆದ್ಮಿ ಪಾರ್ಟಿಯವರು ಕೂಡ ಆ ರೂಲ್ಸ್ ಅನ್ನ ಇಟ್ಕೊಂಡು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ 2/3 ಮೆಜಾರಿಟಿ ವೀಕ್ಷಕರೇ, 7 ಜನ ಬರ್ತಿದ್ದಾರೆ. ಇವ್ರು ಇರೋದು 10 ಜನ, 7 ಜನ ಬಂದ್ಬಿಟ್ರು ಅಂತಂದ್ರೆ ಇವ್ರ ಮೇಲೆ ಯಾವ ಪಕ್ಷಾಂತರ ಕಾಯ್ದೆ ಆಗುತ್ತೆ? 2/3 ಮೆಜಾರಿಟಿ ಬಂದಲ್ಲಿ. ಸೊ ರಾಘವ್ ಚಡ್ಡಾ ಅಂಡ್ ಟೀಮ್ ವೆರಿ ಸೇಫ್. ನೆಕ್ಸ್ಟ್, ಮೇ 4 ಪಂಚರಾಜ್ಯಗಳ ಫಲಿತಾಂಶ ಕರ್ನಾಟಕದ ಮೇಲೂ ಭಾರಿ ಪರಿಣಾಮ ಬೀರಲಿಕ್ಕಿದೆ. ಅದರಲ್ಲೂ ಕಾಂಗ್ರೆಸ್ ಅಲ್ಲಿ ರಾಜಕೀಯ ಕ್ರಾಂತಿಯ ಸೂಚನೆ ನೀಡ್ತಾ ಇದೆ. ದೆಹಲಿಯಲ್ಲಿ ಡಿಕೆಶಿ ಸೀಕ್ರೆಟ್ ಸಭೆಗಳನ್ನ ಮಾಡ್ತಾ ಇದ್ರೆ, ಈ ಕಡೆ ಸಿಎಂ ಬಣ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. 2 ಜಗಜಟ್ಟಿಗಳ ಕಾಳಗದಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಡೆಲ್ಲಿನಲ್ಲಿ ಗಾಳಿಗಿಳಿ ಕುಡಿಯಕ್ಕೆ ಬಂದಿಲ್ಲ. ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಂತ ಕೇಳಿದ್ರಲ್ಲ. ದೆಹಲಿ ನೆಲದಲ್ಲಿ ನಿಂತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಇದೊಂದು ಮಾತು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ. ನಾನು ಗಾಳಿ ನೀರು ಕುಡಿಯಲು ಬಂದಿಲ್ಲ ಅನ್ನೋ ಹೇಳಿಕೆ ಡಿಕೆಶಿ ಯಾರಿಗೆ ಕೊಟ್ಟ ಸಂದೇಶ ಅನ್ನೋದು ಸಣ್ಣ ರಾಜಕೀಯ ಜ್ಞಾನ ಇರುವವರಿಗೂ ಅರ್ಥವಾಗುತ್ತೆ. ಆದರೆ ಅಸಲಿ ವಿಚಾರ ಇರೋದು ಇದಲ್ಲ. ಮೇ ತಿಂಗಳಲ್ಲಿ ಕಾಂಗ್ರೆಸ್ನಲ್ಲಿ ನಡೆಯುತ್ತೆ ಎನ್ನಲಾಗ್ತಾ ಇರೋ ರಾಜಕೀಯ ಕ್ರಾಂತಿಯದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಮೇ ಕ್ರಾಂತಿ ಫಿಕ್ಸ. ಸಂಪುಟ ವಿಸ್ತರಣೆಯೋ ಹೊಸ ಸಾರಥಿಯೋ? ಮೇ 20, 2026 ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಬರೋಬ್ಬರಿ 3 ವರ್ಷ ಪೂರ್ಣಗೊಳ್ಳಲಿದೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಒಳ ಒಪ್ಪಂದವಾಗಿದೆ. 2.5 ವರ್ಷದ ಬಳಿಕ ಸಿದ್ದರಾಮಯ್ಯ ಅಧಿಕಾರ ಬಿಡ್ತಾರೆ ಅನ್ನೋ ಚರ್ಚೆಯ ನಡುವೆಯೇ 2.5 ವರ್ಷದ ಡೆಡ್ಲೈನ್ ಮುಗಿದು 6 ತಿಂಗಳು ಕಳೆದು ಹೋಗಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿ ನಾಯಕರು ಹೇಳಿದ್ರೆ ಅಧಿಕಾರ ಬಿಡಲು ಸಿದ್ಧ ಅನ್ನೋ ಸಿಂಗಲ್ ಲೈನ್ ಅಜೆಂಡಾ ಹಿಡಿದು ಪಟ್ಟಕ್ಕಾಗಿ ಪಟ್ಟದ ಮೇಲೆ ಕುಳಿತಿದ್ದಾರೆ. ಡಿಸಿಎಂ ಡಿಕೆಶಿ ಪದೇ ಪದೇ ದೆಹಲಿ, ಬೆಂಗಳೂರಿಗೆ ಅಲೆದು ಸುಸ್ತಾಗ್ತಾ ಇದ್ದಾರೆ. ಈ ಬಾರಿ ದೆಹಲಿ ಯಾತ್ರೆ ಮಾಡಿರೋ ಡಿಕೆಶಿ ಈ ಸಲ ಕಪ್ ನನ್ನದೇ ಅನ್ನೋ ಮೂಡ್ನಲ್ಲಿದ್ದಾರೆ. ಪಕ್ಷದ್ದು ಖಂಡಿತ ಅದೇನು ಇಲ್ಲ ಅಂತ ನಾ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಡ್ಬಿಟ್ಟಿರ್ತೀರ. ಸೊ ಖಂಡಿತ ಭೇಟಿ ಮಾಡಿದ್ದೀನಿ, ಆಗಲೇ ಮಾಡಿದ್ರ. ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ, ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡ್ತಾರೆ. ಮೇ 4ಕ್ಕೆ ಉಪಚುನಾವಣೆ ಫಲಿತಾಂಶ ಬರುತ್ತೆ. 2 ಕ್ಷೇತ್ರದಲ್ಲಿ ನಾವು ಗೆದ್ದು ವಿಜಯೋತ್ಸವ ಮಾಡ್ತೇವೆ ಅಂತ ಎಂಎಲ್ಸಿ ಸಲೀಂ ಅಹಮದ್ ಹೇಳಿದ್ದಾರೆ. ಮೇ 20 ಒಳಗೆ ಸಂಪುಟ ಪುನಾರಚನೆ ವಿಶ್ವಾಸದಲ್ಲಿದ್ದಾರೆ. ಮೇ 4ನೇ ತಾರೀಕು ಕೌಂಟಿಂಗ್ ಆಗುತ್ತೆ. 2 ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ, ಗೆದ್ದು ವಿಜಯೋತ್ಸವ ಮಾಡ್ತೀವಿ. 2ನೇದಾಗಿ ಮುಖ್ಯಮಂತ್ರಿಗಳು ಯಾವಾಗಲೂ ಎಲ್ಲರೂ ಆಪ್ತರೆ, ಅವ್ರಿಗೆ ಎಲ್ಲ ಮಂತ್ರಿಮಂಡಲ ಸದಸ್ಯರೆಲ್ಲ ಆಪ್ತರೆ. ಸ್ವಲ್ಪ ಮಾತಾಡ್ತಾ ಇರುತ್ತೆ, ಚರ್ಚೆ ಆಗ್ತಾ ಇರುತ್ತೆ. ಎಲ್ಲರೂ ಬರೀ ಮಂತ್ರಿ ಮಾತ್ರ ಅಲ್ಲ, ಶಾಸಕರು ಎಲ್ಲರನ್ನೂ ಕೂಡ ಭೇಟಿ ಮಾಡಿ ಮಾತಾಡ್ತಾರೆ. ಅದರಿಂದ ಅದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು ಸ್ಥಿತಿ ಇಲ್ಲ. ಮಾಜಿ ಸಚಿವ ರಾಜಣ್ಣ ಮೇನಲ್ಲಿ ರಾಜಕೀಯ ಶುದ್ದೀಕರಣಕ್ಕಾಗಿ ಕ್ರಾಂತಿಯಾಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ರು. ಇಂದು ಅದೇ ಜಿಲ್ಲೆಯ ಬಿಜೆಪಿ ಶಾಸಕ ಸುರೇಶ್ ಗೌಡ್ರು ಸಹ ಕ್ರಾಂತಿಯ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹೇಳಿಕೆ, ಸಿದ್ದರಾಮಯ್ಯನವರ ನಡೆ ನೋಡಿದ್ರೆ ಮೇ 5ನೇ ತಾರೀಕು ಆದ್ಮೇಲೆ 5 ರಾಜ್ಯಗಳ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ತಮಿಳುನಾಡು, ಕೇರಳ, ಪಾಂಡಿಚೇರಿ, ಅಸ್ಸಾಂ ಮತ್ತೆ ವೆಸ್ಟ್ ಬೆಂಗಾಲ್ ಈ ರಿಸಲ್ಟ್ ಬಂದ ಮೇಲೆ ಮೇಲ್ನೋಟಕ್ಕೆ ಅನ್ಸದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕ್ರಾಂತಿಗೆ ಒಳಗಾಗುತ್ತೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿಕೆ, ಕೈ ಮನೆಯೊಳಗೆ ತಂತ್ರ, ಪ್ರತಿತಂತ್ರದ ಆಟ. ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಸಿಗುತ್ತಾ ಸಮ್ಮತಿ. ಒಂದು ಕಡೆ ಸಿಎಂ ಗಾದಿಗೇರಲು ಡಿಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ 40ಕ್ಕೂ ಹೆಚ್ಚು ಶಾಸಕರು ಮಂತ್ರಿ ಮಂಡಲ ಸೇರಲು ಹೈಕಮಾಂಡ್ ಮುಂದೆ ಪರೇಡ್ ಮಾಡ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯನವರ ಆಪ್ತ ಬಣ ಮತ್ತೊಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಕುರ್ಚಿ ಶೇಕ್ ಆದಾಗಲೆಲ್ಲ ಅಖಾಡ ಪ್ರವೇಶ ಮಾಡೋ ಅಹಿಂದ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಏಪ್ರಿಲ್ 26ರಂದು ಹುಬ್ಬಳ್ಳಿಯಲ್ಲಿ ಅಹಿಂದ ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದ್ದು, ಕಾಂಗ್ರೆಸ್ ನಾಯಕರಿಂದ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಸಕಲ ಸಿದ್ಧತೆಯಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಅಹಿಂದ ನಾಯಕತ್ವದ ಜವಾಬ್ದಾರಿ ನೀಡೋ ಸಾಧ್ಯತೆ ಹೆಚ್ಚಿದೆ.
ಮೇ 20ಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 3 ವರ್ಷ ಪೂರ್ಣಗೊಳ್ಳಲಿದೆ. ಡಿಕೆಶಿ ಸಿಎಂ ಆಗಲು ಉಳಿದಿರೋದು ಇದೊಂದೇ ಶುಭ ಕಾಲ. ಈ ಟೈಮ್ ಮೀರಿದ್ರೆ 2028ರವರೆಗೂ ಕಾಯೋದು ಅನಿವಾರ್ಯ ಅನ್ನೋದು ಸ್ವತಃ ಡಿಕೆಶಿಗೂ ಗೊತ್ತಿದೆ. ಈ ಬಾರಿ ಮೇನಲ್ಲಿ ರಾಜಕೀಯ ನಡೆಯುತ್ತಾ ಇಲ್ಲ ಸಿದ್ದರಾಮಯ್ಯನವರ ಕುರ್ಚಿ ಭದ್ರನ ಅನ್ನೋ ಚರ್ಚೆ ಜೋರಾಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ ಶಬರಿಮಲೆಯಲ್ಲಿ ದೊಡ್ಡ ಮಟ್ಟದ ಭದ್ರತಾ ಲೋಪ ಆಗಿದೆ. ಏನಾಗಿದೆ ನೋಡ್ಕೊಂಬ. ಅಯ್ಯಪ್ಪ ಸನ್ನಿಧಾನದ ಮೇಲೆ ತೀರಾ ಕೆಳಮಟ್ಟದಲ್ಲಿ ಹೆಲಿಕಾಪ್ಟರ್ ಹಾರಾಟ. ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಸಿಬ್ಬಂದಿ ವಿರುದ್ಧ ಪಂಪಾ ಪೊಲೀಸರ ಕೇಸ್. ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಗಂಭೀರ ಭದ್ರತಾ ಲೋಪವೊಂದು ವರದಿಯಾಗಿದೆ. ಮಧ್ಯಾಹ್ನದ ವೇಳೆಯಲ್ಲಿ ಭಾರತೀಯ ಕೋಸ್ಟ್ ಗಾರ್ಡ್ಗೆ ಸೇರಿದ ಚೇತಕ್ ಹೆಲಿಕಾಪ್ಟರ್ ಅತಿ ಕಡಿಮೆ ಎತ್ತರದಲ್ಲಿ ಸನ್ನಿಧಾನದ ಮೇಲೆ ಹಾರಾಟ ನಡೆಸಿರೋದು ಭಕ್ತರು ಮತ್ತು ಭದ್ರತಾ ಸಿಬ್ಬಂದಿಯಲ್ಲಿ ಆತಂಕ ಮೂಡಿಸಿದೆ. ಸುಮಾರು 4 ಬಾರಿ ದೇಗುಲ ಪ್ರದಕ್ಷಿಣೆ ಹಾಕಿದ ಈ ಹೆಲಿಕಾಪ್ಟರ್ ಪವಿತ್ರ ಕೋಡಿಮರಕ್ಕೆ ಕೇವಲ 5 ಮೀಟರ್ ಸಮೀಪದಲ್ಲಿ ಹಾರಾಟ ನಡೆಸಿದೆ ಅಂತ ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಇದು ಶಬರಿಮಲೆಯಂತ ಅತಿ ಸೂಕ್ಷ್ಮ ಭದ್ರತಾ ವಲಯದಲ್ಲಿ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ಭದ್ರತಾ ವ್ಯವಸ್ಥೆಯ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿರೋ ಪಂಪಾ ಪೊಲೀಸರು ಹೆಲಿಕಾಪ್ಟರ್ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ವಿಶೇಷ ಭದ್ರತಾ ವಲಯ ಎಂದು ಘೋಷಿಸಲ್ಪಟ್ಟಿರೋ ಈ ಪ್ರದೇಶದಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಹಾರಾಟ ನಡೆಸಿರೋದು ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ತರುವಂತ ಕೃತ್ಯ ಅಂತ ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹೆಲಿಕಾಪ್ಟರ್ನಲ್ಲಿದ್ದವರು ದೇಗುಲದ ದೃಶ್ಯಗಳನ್ನು ಚಿತ್ರೀಕರಿಸುತ್ತಿದ್ರು ಎಂಬ ಶಂಕೆ ವ್ಯಕ್ತವಾಗಿದ್ದು ಲಭ್ಯವಿರುವ ಸಿಸಿಟಿವಿ ದೃಶ್ಯಗಳನ್ನು ಪೊಲೀಸರು ಜಾಲಾಡುತ್ತಿದ್ದಾರೆ. ಹೆಲಿಕಾಪ್ಟರ್ನ ಈ ಆಪರೇಟಿಂಗ್ ಕ್ರಮದಿಂದ ದೇಗುಲದ ನಿರ್ಮಿತಿಗಳಿಗೆ ಹಾನಿಯಾಗುವ ಸಾಧ್ಯತೆ ಇತ್ತು ಎಂಬ ಅಂಶವನ್ನು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ನಡುವೆ ಇಡೀ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಾರತೀಯ ಕೋಸ್ಟ್ ಗಾರ್ಡ್ ತನ್ನ ಸ್ಪಷ್ಟನೆ ನೀಡಿದೆ. ಇದು ಯಾವುದೇ ಉದ್ದೇಶಪೂರ್ವಕ ಹಾರಾಟವಾಗಿರಲಿಲ್ಲ, ಬದಲಾಗಿ ಕೊಚ್ಚಿಯಿಂದ ಆರಂಭವಾದ ಸಾಮಾನ್ಯ ತರಬೇತಿಯ ಭಾಗವಾಗಿತ್ತು ಅಂತ ಹೇಳಿಕೊಂಡಿದೆ. ಸುಮಾರು 6,000 ಅಡಿ ಎತ್ತರದಲ್ಲಿ ಹಾರುತ್ತಿದ್ದ ಹೆಲಿಕಾಪ್ಟರ್ ಹವಾಮಾನ ವೈಪರೀತ್ಯ ಮತ್ತು ದಟ್ಟವಾದ ಮೋಡಗಳ ಕಾರಣದಿಂದ ತನ್ನ ಹಾದಿ ತಪ್ಪಿ ಪಂಪಾ ಬೆಟ್ಟಗಳ ಮೇಲೆ ಹಾರಬೇಕಾಯಿತು ಅಂತ ಸಮರ್ಥಿಸಿಕೊಂಡಿದೆ. ಆದರೆ ಅತಿ ಸೂಕ್ಷ್ಮ ವಲಯದಲ್ಲಿ 4 ಬಾರಿ ದೇಗುಲದ ಸುತ್ತ ಹಾರಾಡಿರೋದು ಈಗ ಕಾನೂನು ಹೋರಾಟಕ್ಕೆ ಕಾರಣವಾಗಿದ್ದು ತನಿಖೆಯಿಂದಷ್ಟೇ ಸತ್ಯ ಹೊರಬರಬೇಕಿದೆ. ಇರಾನ್ ಅಮೆರಿಕ ನಡುವೆ ಮತ್ತೆ 3 ವಾರಗಳ ಕಾಲ ಕದನ ವಿರಾಮ ವಿಸ್ತರಣೆ ಆಗಿದೆ. ಶಾಶ್ವತವಾಗಿ ಕದನ ವಿರಾಮ ಆಗುತ್ತಾ ಇಲ್ವಾ ಅನ್ನೋದನ್ನ ಈಗ ಉತ್ತರ ಹುಡುಕುವಂತ ಕೆಲಸ ಆಗ್ತಾ ಇದೆ. ಈ ಮಧ್ಯೆ ಪಾಕಿಸ್ತಾನಕ್ಕೆ ಅರಾಗ್ಚಿ ಬಂದಿದ್ದಾರೆ. ಸತ್ತು ಹೋಗಿದ್ದ ಸಂಧಾನ ಸಭೆಯ ವಿಚಾರಗಳು ಮತ್ತೆ ಜೀವಂತ ಆಗ್ತಾ ಇದೆ. ವರದಿ ಇದೆ, ಒಂದು ನೋಡ್ಕೊಂಬ. ಅಮೆರಿಕ ಇರಾನ್ ನಡುವೆ ಮತ್ತೆ ಮಾತುಕತೆ. ಪಾಕಿಸ್ತಾನದತ್ತ ಹೊರಟ ಇರಾನ್ ಸಚಿವ ಅರಾಗ್ಚಿ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ನಡುವೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆಯಬೇಕಿದ್ದ 2ನೇ ಸುತ್ತಿನ ಅಮೆರಿಕ ಇರಾನ್ ಮಾತುಕತೆ ಸ್ಥಗಿತವಾದ ಬೆನ್ನಲ್ಲೇ ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಪಾಕಿಸ್ತಾನದ ಸೇನಾ ಕಮಾಂಡರ್ ಫೀಲ್ಡ್ ಮಾರ್ಷಲ್ ಆಸಿಫ್ ಮುನಿರ್ ಜೊತೆ ಮಾತನಾಡಿದ್ದು ಇಸ್ಲಾಮಾಬಾದ್ ಟಾಕ್ಸ್ನಲ್ಲಿ ಭಾಗವಹಿಸಿದ್ದಾರೆ ಎಂಬ ಸುದ್ದಿಯಾಗಿದೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಿರುವ ಅಮೆರಿಕ ಇರಾನ್ ಮಾತುಕತೆಗಳಲ್ಲಿ ಪ್ರಗತಿಯ ಸಾಧ್ಯತೆ ಹೆಚ್ಚಾಗಿದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಇಂದು ರಾತ್ರಿ ಪಾಕಿಸ್ತಾನ ರಾಜಧಾನಿಗೆ ಬಂದಿಳಿಯಲಿದ್ದಾರೆ. ಈ ನಡುವೆ ಇಸ್ಲಾಮಾಬಾದ್ನಲ್ಲಿ ನಡೆಯಲಿರುವ ಸಂಧಾನ ಸಭೆಯ ಫಲಿತಾಂಶದ ಬಗ್ಗೆ ಡೊನಾಲ್ಡ್ ಟ್ರಂಪ್ಗೆ ಯಾವುದೇ ಭಯ ಕಾಡುತ್ತಿಲ್ಲ ಎಂದು ಅಮೆರಿಕದ ಯುದ್ಧ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ.
ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯಿಂದ ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಮೀನಿ ಗಂಭೀರವಾಗಿ ಗಾಯಗೊಂಡಿದ್ದು ಇದೀಗ ಇರಾನ್ ಆಡಳಿತ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಕಾಪ್ಸ್ ಕೈಯಲ್ಲಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಐಆರ್ಜಿಸಿ ಪಡೆಗಳು ಜಲಸ್ಫೋಟಕಗಳು ಹೂಳುತ್ತಿವೆ. ಈ ಬೆನ್ನಲ್ಲೇ ಜಲಸಂಧಿಯಲ್ಲಿ ಸ್ಫೋಟಕಗಳನ್ನು ಹೂಳಲು ಪ್ರಯತ್ನಿಸುವ ಯಾವುದೇ ಹಡಗು ಕಂಡ್ರೆ ಗುಂಡಿಟ್ಟು ಕೊಲ್ಲಿ ಎಂದು ಯುಎಸ್ ನೌಕಾಪಡೆಗೆ ಟ್ರಂಪ್ ಆದೇಶ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ ಲೆಬನಾನ್ ಸಂಘರ್ಷಕ್ಕೆ 3 ವಾರಗಳ ಕದನ ವಿರಾಮವನ್ನ ವಿಸ್ತರಿಸಿ ಯುಎಸ್ ಅಧ್ಯಕ್ಷ ಘೋಷಣೆ ಮಾಡಿದ್ದಾರೆ. ಆದರೆ ಇದಕ್ಕೆ ಇಸ್ರೇಲ್ ದ್ವಂದ್ವ ನೀತಿಯನ್ನ ಹೊಂದಿದ್ದು ಇದು 100% ಜಾರಿಯಲ್ಲಿರುವುದಿಲ್ಲ ಎಂದು ತಿಳಿಸಿದೆ. ಇತ್ತ ಹಾರ್ಮುಜ್ ಜಲಸಂಧಿಯಲ್ಲಿ ಜಲಸ್ಫೋಟಕಗಳ ಹೂಳುವ ಹಡಗುಗಳ ಮೇಲೆ ಶೂಟ್ ಅಂಡ್ ಕಿಲ್ ಮಾಡುವಂತೆ ಯುಎಸ್ ನೌಕಾಪಡೆಗೆ ಟ್ರಂಪ್ ಆದೇಶಿಸಿದ್ದಾರೆ. ಈ ನಡುವೆ ಇರಾನ್ ನಾಯಕ ಮುಜ್ತಬಾ ಖಮೀನಿ ಹೊಸ ಸಂದೇಶವನ್ನ ಹಂಚಿಕೊಂಡಿದ್ದು ದೇಶದ ಏಕತೆಯಿಂದ ಶತ್ರುಗಳಿಗೆ ಭಾರಿ ಹೊಡೆತ ಬಿದ್ದಿದೆ ಎಂದು ಹೇಳಿಕೊಂಡಿದ್ದಾರೆ. ಎಲ್ಲಾ ಬೆಳವಣಿಗೆಗಳು ಭಾರತವೂ ಸೇರಿದಂತೆ ವಿಶ್ವಕ್ಕೆ ಆತಂಕವನ್ನ ಹೆಚ್ಚು ಮಾಡಿದ್ದು ಪೂರ್ಣ ಪ್ರಮಾಣದ ಕದನ ವಿರಾಮ ಜಾರಿಯಾಗಲಿ ಎಂದು ಪ್ರಾರ್ಥಿಸುತ್ತಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ನಿಮ್ಮ ಧ್ವನಿ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಆಲು, ನಾಲ್ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.